Hi everyone, today we are discussing about permutations and combinations. In the first one, fundamental principles of counting will be discussed here, and the factorial notations and permutations definitions and its important formulas, and combinations and its important formulas. In this chapter, we have discussed about the fundamental principles of counting. Here there are two methods are there. In the first one, multiplication principles, and the second one, addition principles. In the first one, multiplication principles means if the two events occurs together, event A performs m ways and event B performs n ways, then the two events occurs together performs m cross n ways ಅಂತ ಹೇಳ್ತಾ ಹೋಗ್ತೀವಿ. ಹೇಗೆ ಅಂತ ಅಂದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಪ್ರಿನ್ಸಿಪಲ್ ಹೇಳಬೇಕಾದ್ರೆ ಎರಡು ಈವೆಂಟ್ಸ್ಗಳು ಎಟ್ ದ ಸೇಮ್ ಟೈಮಲ್ಲೇ ನಮಗೆ ಏನಾದರೂ ಅಕ್ಕರ್ ಆಗ್ತಾ ಇದೆ ಅಂತಂದರೆ, ಎ ಅನ್ನೋ ಈವೆಂಟ್ ನಮಗೆ ಎಮ್ ವೇಸಲ್ಲಿ ಅಕ್ಕರ್ ಆಗ್ತಾ ಇದೆ ಅಂದರೆ ಬಿ ಅನ್ನೋ ಈವೆಂಟ್ಸು ಎನ್ ವೇಸಲ್ಲಿ ನಮಗೆ ಅಕ್ಕರ್ ಆಗ್ತಾ ಇದೆ. ಹಾಗಾದರೆ ಎರಡೂ ಈವೆಂಟ್ಸ್ಗಳ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಚೆಕ್ ಮಾಡಬೇಕು ಅಂದರೆ ಎಮ್ ಕ್ರಾಸ್ ಎನ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಹಾಗೆ ಅಡಿಷನ್ ಪ್ರಿನ್ಸಿಪಲ್ಸ್ ಅಂದರೆ here the two events can be done one after another or which is independent of the first one ಅಥವಾ or which is independent of the second event ಕೂಡ ಆಗಿರ್ಬೋದು. ಹಾಗಾಗಿ ಅಡಿಷನ್ ಪ್ರಿನ್ಸಿಪಲ್ಸ್ ಹೇಳಬೇಕಾದ್ರೆ ನಾವು ಇಲ್ಲಿ ಏನು ಮಾಡ್ತಾ ಇದೀವಿ ಅಂದರೆ the same events A occurs in m different ways, B occurs in n different ways, then the addition principles ಯೂಸ್ ಮಾಡ್ಕೋಬೇಕಾದ್ರೆ A is independent of B ಆಗಿರ್ಬೋದು ಅಥವಾ B is independent of A ಆಗಿತ್ತು ಅಂತಂದ್ರೆ m plus n ways ಅಲ್ಲಿ ನಮಗೆ ಪರ್ಫಾರ್ಮೆನ್ಸ್ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಒನ್ ನಾವು ನೋಡ್ಕೋಬೇಕಾಗಿರೋದು ಫ್ಯಾಕ್ಟೋರಿಯಲ್ ನೋಟೇಷನ್ಸ್. ಫ್ಯಾಕ್ಟೋರಿಯಲ್ ನೋಟೇಷನ್ಸ್ ಅಂತಂದ್ರೆ ಏನ್ರಿ, ಫಸ್ಟ್ ಒನ್ ಎನ್ ಫ್ಯಾಕ್ಟೋರಿಯಲ್ ಅಂತ ಇದೆ. ಎನ್ ಫ್ಯಾಕ್ಟೋರಿಯಲ್ ಇಸ್ ಮೀನ್ಸ್ ಪ್ರಾಡಕ್ಟ್ ಆಫ್ ಫಸ್ಟ್ ಎನ್ ನ್ಯಾಚುರಲ್ ನಂಬರ್ಸ್ ಅಂತ. ಪ್ರಾಡಕ್ಟ್ ಆಫ್ ಫಸ್ಟ್ ಎನ್ ನ್ಯಾಚುರಲ್ ನಂಬರ್ಸ್ ಮೀನ್ಸ್ ಎನ್ ಫ್ಯಾಕ್ಟೋರಿಯಲ್. ಹಾಗೆ ಎನ್ ಫ್ಯಾಕ್ಟೋರಿಯಲ್ ನಾವು ಯಾವ ತರ ಬರಿತಾ ಹೋಗ್ಬೋದು ಅಂದ್ರೆ ಎನ್ ಇಂಟು ಎನ್ ಮೈನಸ್ ಒನ್ ಫ್ಯಾಕ್ಟೋರಿಯಲ್ ಅಂತ ಬರ್ಕೊಂತ ಹೋಗ್ಬೋದು. ಹಾಗೆ ಇಸ್ ಈಕ್ವಲ್ಸ್ ಟು ಎನ್ ಇಂಟು ಎನ್ ಮೈನಸ್ ಒನ್ ಎನ್ ಮೈನಸ್ ಟು ಫ್ಯಾಕ್ಟೋರಿಯಲ್ ಕೂಡ ಬರಿತಾ ಹೋಗ್ಬೋದು. ಹಾಗಾದ್ರೆ ಝೀರೋ ಫ್ಯಾಕ್ಟೋರಿಯಲ್ನ ವ್ಯಾಲ್ಯೂ ಯಾವಾಗ ಏನಾಗಿರುತ್ತೆ, ಒನ್ ಆಗಿರುತ್ತೆ, ಅಥವಾ ಒನ್ ಫ್ಯಾಕ್ಟೋರಿಯಲ್ನ ವ್ಯಾಲ್ಯೂ ಯಾವಾಗಲೂ ಏನಾಗಿರುತ್ತೆ, ಒನ್ ಆಗ್ತಾ ಹೋಗುತ್ತೆ. ಹಾಗೆ 2n ಫ್ಯಾಕ್ಟೋರಿಯಲ್ನ ವ್ಯಾಲ್ಯೂ ಏನಾಗ್ತಾ ಇದೆ ಅಂದರೆ 2 to the power of n into n factorial into 1, 3, 5, 7, so on up to 2. Yes, in the permutations we have to find out the possible number of rearrangements without repetitions and with repetitions. ಹಾಗಾದ್ರೆ ವಿತೌಟ್ ರಿಪಿಟೇಷನ್ಸ್ ಅಲ್ಲಾದ್ರೆ ಪರ್ಮಿಟೇಷನ್ಸ್ ಪಾಸಿಬಲ್ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತಂದ್ರೆ ಎನ್ ಫ್ಯಾಕ್ಟೋರಿಯಲ್ ವೇಸ್ ಅಂತ ಹೇಳ್ತಾ ಹೋಗ್ತೀವಿ. ಹೇಗೆ ಅಂತಂದ್ರೆ ಇಫ್ ಎನ್ ನಂಬರ್ ಆಫ್ ಲೆಟರ್ಸ್ ಆರ್ ದೇರ್ ಇನ್ ದ ವರ್ಡ್ ಅಲ್ಲಿ ನಮಗೆ ಎನ್ ನಂಬರ್ ಆಫ್ ಲೆಟರ್ಸ್ ಇದೆ. ಹಾಗೆ ಎನ್ ನಂಬರ್ ಆಫ್ ಲೆಟರ್ಸ್ ಗಳನ್ನು ನಾವು ಅರೇಂಜ್ಮೆಂಟ್ಸ್ ಮಾಡಬೇಕಾದ್ರೆ ವಿತೌಟ್ ರಿಪಿಟೇಷನ್ಸ್ ಮೀನ್ಸ್ ಹೇಳ್ತಾ ಇದೀವಿ ಅಂದಾಗ ಫಸ್ಟ್ ಪ್ಲೇಸ್ ನ ನಾವೇನಾದ್ರೂ ಎನ್ ನಂಬರ್ ಆಫ್ ಲೆಟರ್ಸ್ ಎನ್ ವೇಸ್ ಅಲ್ಲಿ ಫಿಲ್ ಮಾಡಿದೀವಿ ಅಂದ್ರೆ ಇನ್ ದ ನೆಕ್ಸ್ಟ್ ಬಾಕ್ಸ್ ಅನ್ನು ನಾವು ಎನ್ ಮೈನಸ್ ಒನ್ ವೇಸ್ ಅಲ್ಲಿ ಫಿಲ್ ಮಾಡ್ಕೊಂತ ಹೋಗ್ಬೋದು. ಹಾಗೆ ನೆಕ್ಸ್ಟ್ ಬಾಕ್ಸ್ ಅಲ್ಲಿ ಎನ್ ಮೈನಸ್ 3 ವೇಸ್ ಅಲ್ಲಿ ಫಿಲ್ ಮಾಡ್ಕೊಂತ ಹೋಗ್ಬೋದು. ಯಾಕೆ ಅಂತ ಹೇಳ್ತಾ ಇದೀವಿ ಅಂತಂದ್ರೆ ವಿತೌಟ್ ರಿಪಿಟೇಷನ್ಸ್ ಹೇಳ್ತಿರೋದ್ರಿಂದ ಇಲ್ಲಿ ಯಾವ ಲೆಟರ್ಸ್ಗಳು ಕೂಡ ನಮಗೆ ರಿಪೀಟ್ ಆಗಬಾರ್ದು. ಹಾಗಾಗಿ ಎನ್ ಫಸ್ಟ್ ಪ್ಲೇಸ್ ಅನ್ನ ನಾವು ಎನ್ ವೇಸ್ ಅಲ್ಲಿ ಫಿಲ್ ಮಾಡ್ತಿದ್ವಿ ಅಂದ್ರೆ ಸೆಕೆಂಡ್ ಪ್ಲೇಸ್ ಅನ್ನ ನಾವು ಎನ್ ಮೈನಸ್ ಒನ್ ವೇಸ್ ಅಲ್ಲಿ ಫಿಲ್ ಮಾಡಬಹುದು. ಹಾಗೆ ಥರ್ಡ್ ಪ್ಲೇಸ್ ಅನ್ನ ನಾವು ಎನ್ ಮೈನಸ್ 3 ವೇಸ್ ಅಲ್ಲಿ ಫಿಲ್ ಮಾಡಬಹುದು. ಹಾಗೆ ಫೋರ್ತ್ ಪ್ಲೇಸ್ ಅನ್ನ ನಾವು ಎನ್ ಮೈನಸ್ 4 ವೇಸ್ ಅಲ್ಲಿ ಫಿಲ್ ಮಾಡ್ಕೊಂತ ಹೋಗ್ಬೋದು. ಹಾಗೆ ಅಪ್ ಟು ದ ಎಂಡ್ ವರ್ಗು ನಾವು ಹೋಗ್ತಾ ಹೋದಾಗೆ ಅಲ್ಲಿವರೆಗೂ ನಮಗೆ ಒನ್ ವೇಸ್ಗೆ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಎಷ್ಟು ವೇಸ್ ಅಲ್ಲಿ ನಾವು ಫಿಲ್ ಮಾಡ್ಕೊಂತಾ ಇದೀವಿ ಅಂತಂದ್ರೆ ಎನ್ ಫ್ಯಾಕ್ಟೋರಿಯಲ್ ವೇಸ್ ಅಷ್ಟು ನಾವು ಇಲ್ಲಿ ರಿಅರೇಂಜ್ಮೆಂಟ್ಸ್ ಗಳನ್ನ ಮಾಡ್ತಾ ಹೋಗ್ಬೋದು. ಹಾಗಾದ್ರೆ ವಿತ್ ರಿಪಿಟೇಷನ್ಸ್ ಇದ್ದಾಗ ಏನ್ ಮಾಡ್ತಾ ಹೋಗ್ತೀವಿ, ಹಾಗಾದ್ರೆ ವಿತ್ ರಿಪಿಟೇಷನ್ಸ್ ಇರಬೇಕಾದ್ರೆ ಇಫ್ ದ ಎನ್ ನಂಬರ್ ಆಫ್ ಲೆಟರ್ಸ್ ಆರ್ ಇನ್ ದಿಸ್ ವರ್ಡ್, ಆ ವರ್ಡ್ ಅಲ್ಲಿ ನಮಗೆ ಎನ್ ನಂಬರ್ ಆಫ್ ಲೆಟರ್ಸ್ ಇದೆ ಅಂತಂದ್ರೆ ವಿ ಹ್ಯಾವ್ ಟು ರಿಪೀಟ್ ದೋಸ್ ಲೆಟರ್ಸ್. ನಾವಿಲ್ಲಿ ಏನ್ ಮಾಡ್ತಾ ಹೋಗ್ಬೋದು, ಆ ಲೆಟರ್ಸ್ ಗಳನ್ನ ನಾವು ರಿಪೀಟ್ ಮಾಡ್ತಾ ಹೋಗ್ಬೋದು ಮತ್ತೆ ರಿಅರೇಂಜ್ಮೆಂಟ್ಸ್ ಮಾಡಬೇಕಾದ್ರೆ. ಹಾಗಾದ್ರೆ ಇಲ್ಲಿ ನಾವು ಫಸ್ಟ್ ಬಾಕ್ಸ್ ನಾವು ಎನ್ ವೇಸ್ ಅಲ್ಲಿ ಫಿಲ್ ಮಾಡ್ತಾ ಇದೀವಿ ಅಂದ್ರೆ ಸೆಕೆಂಡ್ ಬಾಕ್ಸ್ ನಾವು ಎನ್ ವೇಸ್ ಅಲ್ಲಿ ಫಿಲ್ ಮಾಡಬಹುದು. ಹಾಗೆ ಥರ್ಡ್ ಬಾಕ್ಸ್ ನಾವು ಎನ್ ವೇಸ್ ಅಲ್ಲಿ ಫಿಲ್ ಮಾಡಬಹುದು. ಹಾಗೆ ಫೋರ್ತ್ ಬಾಕ್ಸ್, ಫಿಫ್ತ್ ಬಾಕ್ಸ್, ಸಿಕ್ಸ್ತ್ ಬಾಕ್ಸ್, ಸೊ ಆನ್ ಅಪ್ ಟು ಎನ್ ಬಾಕ್ಸ್ ಇದೆ ಅಂತಂದ್ರೆ ಎನ್ ವೇಸ್ ಅಲ್ಲಿ ನಾವು ಫಿಲ್ ಮಾಡ್ಕೊಂತ ಹೋದಾಗ ನಮಗೆ ರಿಅರೇಂಜ್ಮೆಂಟ್ಸ್ ಪಾಸಿಬಲ್ ನಂಬರ್ ಆಫ್ ರಿಅರೇಂಜ್ಮೆಂಟ್ಸ್ ಏನಾಗ್ತಾ ಹೋಗುತ್ತೆ ಅಂದ್ರೆ ಎನ್ ಟು ದ ಪವರ್ ಆಫ್ ಎನ್ ವೇಸ್ ಅಲ್ಲಿ ನಮಗೆ ಫಿಲ್ ಆಗ್ತಾ ಹೋಗುತ್ತೆ. ಯಾಕೆ ಇಲ್ಲಿ ಮಲ್ಟಿಪ್ಲಿಕೇಶನ್ಸ್ ತಗೊಂತಾ ಇದೀವಿ, ಅಡಿಷನ್ಸ್ ಯಾಕೆ ತಗೊಂತಾ ಇಲ್ಲ ಅಂದ್ರೆ ದೋಸ್ ಈವೆಂಟ್ಸ್ ಆರ್ ಅಥವಾ ದೋಸ್ ಆಪರೇಷನ್ಸ್ ಆರ್ ಅಕ್ಕರ್ಸ್ ಟುಗೆದರ್. ನಾವಿಲ್ಲಿ
ಲೆಟರ್ಸ್ಗಳನ್ನ ಅರೇಂಜ್ಮೆಂಟ್ಸ್ ಮಾಡ್ತಾ ಇದೀವಿ ಅಂದರೆ ಇಟ್ಸ್ ಅನ್ ಡಿಪೆಂಡೆಂಟ್. ಎಲ್ಲ ನಂಬರ್ಸ್ಗಳು ನಾವು ಇದೇ ವರ್ಡ್ಸ್ಗಳ ಮೇಲೆ ಮಾತ್ರ ಡಿಪೆಂಡ್ ಆಗ್ತಾ ಹೋಗಿರೋದ್ರಿಂದ ನಾವಿಲ್ಲಿ ಮಲ್ಟಿಪ್ಲಿಕೇಶನ್ಸ್ ತಗೊಳ್ತಾ ಹೋಗ್ತಾ ಇದ್ದೀವಿ. ಎಸ್, ಹಾಗಾದ್ರೆ ಒಂದು ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಸೈಲೆಂಟ್ ಅನ್ನೋ ವರ್ಡ್ ಅನ್ನ ನಾವು ಇಲ್ಲಿ ವಿ ಹ್ಯಾವ್ ಟು ರೀಅರೇಂಜ್ ದಿಸ್ ಲೆಟರ್, ದೀಸ್ ವರ್ಡ್. ಹಾಗಾದ್ರೆ ಈ ವರ್ಡ್ ಅನ್ನ ನಾವಿಲ್ಲಿ ರೀಅರೇಂಜ್ ಮಾಡ್ತಾ ಇದೀವಿ. ಒಂದು ವಿತ್ ರಿಪಿಟೇಷನ್ಸ್ ತಗೊಳ್ತಾ ಹೋಗ್ತಾ ಇದೀನಿ. ವಿತ್ ರಿಪಿಟೇಷನ್ಸ್ ತಗೊಂಡಾಗ ನಮಗೆ 6 ನಂಬರ್ ಆಫ್ ಲೆಟರ್ಸ್ ಆರ್ ದೇರ್. 6 ನಂಬರ್ ಆಫ್ ಲೆಟರ್ಸ್ ಆರ್ ದೇರ್ ಅಂದಾಗ ಇಲ್ಲಿ ನಮಗೆ ಫಸ್ಟ್ ಬಾಕ್ಸ್ ಅಲ್ಲಿ ನಾವು 6 ವೇಸ್ ಅಲ್ಲಿ ನಾವು ಫಿಲ್ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಸೆಕೆಂಡ್ ಬಾಕ್ಸ್ ಅಲ್ಲೂ 6 ವೇಸ್ ಅಲ್ಲಿ, ಥರ್ಡ್ ಬಾಕ್ಸ್ ಅಲ್ಲೂ 6 ವೇಸ್ ಅಲ್ಲಿ, ಫೋರ್ತ್ ಬಾಕ್ಸ್ ಅಲ್ಲೂ 6 ವೇಸ್ ಅಲ್ಲಿ, ಫಿಫ್ತ್ ಬಾಕ್ಸ್ ಅಲ್ಲೂ 6 ವೇಸ್ ಅಲ್ಲಿ, ಸಿಕ್ಸ್ತ್ ಬಾಕ್ಸ್ ಅಲ್ಲೂ 6 ವೇಸ್ ಅಲ್ಲಿ ಫಿಲ್ ಮಾಡಬಹುದು. ಯಾಕೆ ಅಂತಂದ್ರೆ ವಿತ್ ರಿಪಿಟೇಷನ್ಸ್ ಹೇಳ್ತಾ ಇದ್ದಾರೆ. ಇಲ್ಲಿ ಎಸ್ ಏನಾದರೂ ರಿಪೀಟ್ ಆಗಿದೆ ಅಂತಂದ್ರೆ, ಇಲ್ಲಿ ಎಸ್ ಏನಾದರೂ ಫಿಲ್ ಮಾಡಿದೀವಿ ಅಂದ್ರೆ ಅಷ್ಟು ಬಾಕ್ಸಸ್ ಅಲ್ಲೂ ನಾವು ಎಸ್ 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 ಫಿಲ್ ಮಾಡಬಹುದು. ಹಾಗೆ ಐ ಐ ಐ ಐ ಐ ಐ ಫಿಲ್ ಮಾಡಬಹುದು. ಹಾಗೆ ಎಲ್ 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 ಫಿಲ್ ಮಾಡಬಹುದು. ಹೀಗೆ ಎಲ್ಲಾ ನಂಬರ್ಸ್ಗಳನ್ನು ನಾವು ಫಿಲ್ ಮಾಡ್ತಾ ಹೋದಾಗ 6 ಇಂಟು 6 ಇಂಟು 6 ಇಂಟು 6 ಇಂಟು 6 ಇಂಟು 6 ಆಗಿರೋದ್ರಿಂದ 6 ಟು ದ ಪವರ್ ಆಫ್ 6 ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಹಾಗಾಗಿ ವಿತ್ ರಿಪಿಟೇಷನ್ಸ್ ಇದ್ದಾಗ n ಟು ದ ಪವರ್ ಆಫ್ n ಇಸ್ ದ ಫಾರ್ಮುಲಾ ಫಾರ್ ಫೈಂಡ್ ಔಟ್ ದ ಪಾಸಿಬಲ್ ನಂಬರ್ ಆಫ್ ಅರೇಂಜ್ಮೆಂಟ್ಸ್. ಹಾಗೆ ವಿತೌಟ್ ರಿಪಿಟೇಷನ್ಸ್ ಅಂತ ಹೇಳಿದಾಗ ನಮಗೆ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ ಅಂದ್ರೆ n ಫ್ಯಾಕ್ಟೋರಿಯಲ್ ಆಗ್ತಾ ಹೋಗುತ್ತೆ. ಹೇಗೆ? ಸಪೋಸ್ ವಿತೌಟ್ ರಿಪಿಟೇಷನ್ಸ್ ಹೇಳ್ತಾ ಇದೀವಿ ಅಂದಾಗ, ಸಪೋಸ್ ಫಸ್ಟ್ ಬಾಕ್ಸ್ ಅನ್ನು ನಾವು ಎಸ್ ಇಂದ ಫಿಲ್ ಮಾಡಿದೀವಿ ಅಂದ್ರೆ ಸೆಕೆಂಡ್ ಬಾಕ್ಸ್ ಅಲ್ಲಿ ರಿಮೈನಿಂಗ್ ಲೆಟರ್ಸ್ ಗಳಿಂದ ಮಾತ್ರ ಫಿಲ್ ಮಾಡ್ತಾ ಹೋಗಬೇಕು. ಹಾಗಾದ್ರೆ ಫಸ್ಟ್ ಬಾಕ್ಸ್ ಅಲ್ಲಿ ಎಸ್ ಫಿಲ್ ಮಾಡಿದೀವಿ ಅಂದ್ರೆ ರಿಮೈನಿಂಗ್ ಲೆಟರ್ಸ್ ಎಷ್ಟಾಯ್ತು? 5 ವೇಸ್ ಆಯ್ತು. ಹಾಗಾದ್ರೆ ಫಸ್ಟ್ ಬಾಕ್ಸ್ ನಾವು ಎಷ್ಟು ವೇಸ್ ಅಲ್ಲಿ ಫಿಲ್ ಮಾಡಬಹುದು? 6 ವೇಸ್ ಅಲ್ಲಿ ಬೇಕಾದ್ರೂ ಫಿಲ್ ಮಾಡಬಹುದು. ಯಾವ ನಂಬರ್ ಅಂತ ಅವ್ರು ಮೆನ್ಷನ್ ಮಾಡ್ತಾ ಇಲ್ಲ. ಹಾಗಾಗಿ ಫಸ್ಟ್ ಬಾಕ್ಸ್ ಅನ್ನ ನಾವು 6 ವೇಸ್ ಅಲ್ಲಿ ಫಿಲ್ ಮಾಡ್ತಾ ಹೋಗಿದೀವಿ ಅಂದ್ರೆ ಸೆಕೆಂಡ್ ಬಾಕ್ಸ್ ಅಲ್ಲಿ ನಾವು 5 ವೇಸ್ ಅಲ್ಲಿ ಫಿಲ್ ಮಾಡಬಹುದು. ಥರ್ಡ್ ಬಾಕ್ಸ್ ಅಲ್ಲಿ ನಾವು 4 ವೇಸ್ ಅಲ್ಲಿ ಫಿಲ್ ಮಾಡಬಹುದು. ಫೋರ್ತ್ ಬಾಕ್ಸ್ ಅಲ್ಲಿ ನಾವು 3 ವೇಸ್ ಅಲ್ಲಿ ಫಿಲ್ ಮಾಡಬಹುದು. ಫಿಫ್ತ್ ಬಾಕ್ಸ್ 2 ವೇಸ್ ಅಲ್ಲಿ ಫಿಲ್ ಮಾಡಬಹುದು. ದ ಲಾಸ್ಟ್ ಒನ್ ವೇಲ್ ಮಾತ್ರ ಚಾನ್ಸಸ್ ಇರೋದ್ರಿಂದ 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಅಂದ್ರೆ ದ ನಂಬರ್ ಆಫ್ ಪಾಸಿಬಲ್ ಅರೇಂಜ್ಮೆಂಟ್ಸ್ ವಿತೌಟ್ ರಿಪಿಟೇಷನ್ಸ್ ಆದಾಗ ಎಷ್ಟಾಗ್ತಾ ಹೋಗುತ್ತೆ ಅಂದ್ರೆ 6 ಫ್ಯಾಕ್ಟೋರಿಯಲ್ ವೇಸ್ ಅಲ್ಲಿ ನಮಗೆ ಇಲ್ಲಿ ಅರೇಂಜ್ಮೆಂಟ್ ಸಿಗ್ತಾ ಹೋಗುತ್ತೆ. ಹಾಗಾಗಿ ದ ನೆಕ್ಸ್ಟ್ ಒನ್ NPR ಅಂತ ನಾವು ಹೇಳ್ತಾ ಹೋಗ್ತೀವಿ. NPR ಇಸ್ ನಥಿಂಗ್ ಬಟ್ ಎ permutations is here the number of ways in which n different things, n different objects, ಇಲ್ಲಿ ನಮಗೆ n different objects ಇದೆ, can be arranged in a definite order taken or at a time. ಒಂದು ಆರ್ಡರ್ ಅಲ್ಲಿ ನಾವು ಡೆಫಿನೆಟ್ ಆರ್ಡರ್ ಅಲ್ಲಿ ನಾವು ಇಲ್ಲಿ ಅರೇಂಜ್ಮೆಂಟ್ಸ್ ಮಾಡಬೇಕಾಗಿದೆ. ಆ ಅರೇಂಜ್ಮೆಂಟ್ಸ್ ಅಲ್ಲಿ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಗಳು ಇರಬೇಕು? ಓನ್ಲಿ 6 ನಂಬರ್ ಆಫ್ ಎಲಿಮೆಂಟ್ಸ್ ಗಳು ಇರಬೇಕು. ಅಥವಾ 6 ನಂಬರ್ ಆಫ್ ಡಿಫರೆಂಟ್ ಆಬ್ಜೆಕ್ಟ್ಸ್ ಗಳು ಮಾತ್ರ ಇದೆ ಅಂದ್ರೆ ವಿ ಕಾಲ್ ಇಟ್ ಆಸ್ ಅನ್ NPR ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ NPR ನ ಫಾರ್ಮುಲಾ ಏನಾಗ್ತಾ ಹೋಗುತ್ತೆ ಅಂದ್ರೆ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಆಗ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ಒಂದು ಫಾರ್ಮುಲಾಸ್ ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಫಾರ್ಮುಲಾಸ್ ಅಂತ ಹೇಳಿದೆ. ಇಂಪಾರ್ಟೆಂಟ್ ಫಾರ್ಮುಲಾಸ್ ಯಾವ್ದು? ಫಸ್ಟ್ ಒನ್ NPR ಇಸ್ ಈಕ್ವಲ್ಸ್ ಟು n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್. ಕಂಡೀಷನ್ಸ್ ಇದೆ 0 is less than or equals to r, less than or equals to n ಆಗಿರಬೇಕು. ಹಾಗೆ ಸೆಕೆಂಡ್ ಆಪ್ಷನ್ ಏನಾಗ್ತಾ ಇದೆ? NPN is equals to n ಫ್ಯಾಕ್ಟೋರಿಯಲ್ ಇಂಪ್ಲೈಸ್ n ಫ್ಯಾಕ್ಟೋರಿಯಲ್ ಹೇಗೆ ಬರುತ್ತೆ ಅಂದ್ರೆ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ r ಪ್ಲೇಸ್ ಅಲ್ಲಿ ಏನಿದೆ n ಇರೋದ್ರಿಂದ n ಮೈನಸ್ n ಫ್ಯಾಕ್ಟೋರಿಯಲ್ ಆಗ್ತಾ ಹೋಗುತ್ತೆ. n ಮೈನಸ್ n ಅಂದ್ರೆ 0 ಫ್ಯಾಕ್ಟೋರಿಯಲ್. ವಿ ನೋ ದಟ್ ಫ್ಯಾಕ್ಟೋರಿಯಲ್ ನೋಟೇಷನ್ಸ್ ಅಲ್ಲಿ 0 ಫ್ಯಾಕ್ಟೋರಿಯಲ್ ಅಂದ್ರೆ 1 ಅಂತ ಹೇಳಿದ್ವಿ. ಹಾಗಾಗಿ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 1 ಅಂದ್ರೆ ಇಸ್ ನಥಿಂಗ್ ಬಟ್ n ಫ್ಯಾಕ್ಟೋರಿಯಲ್ ಆಗ್ತಾ ಹೋಗುತ್ತೆ. ಹಾಗೆ NP0 is equals to n factorial divided by n minus 0 factorial, which implies equation 1 ಅಂತ ಹೇಳ್ತಾ ಹೋಗ್ತೀವಿ. ಹೇಗೆ ಅಂದ್ರೆ n factorial divided by n minus 0 factorial is nothing but n factorial divided by n factorial. Here the n factorial get cancelled. We have to get only one answer. In the next one, NP1 is equals to n. NPR can be written as n minus 1 PR plus r into n minus 1 PR minus 1. Here the number of permutations of n things taken all at a time. PR like one kind, QR like second kind, R like. Yes, here the formula for find out the number of permutations of n things taken all at a time. PR like a one kind and QR like a second kind and R like a third kind, and the rest are all different is n factorial divided by p factorial divided by p factorial into q factorial into r factorial. Here's the formula for find out the number of arrangements, possible number of arrangements for p of one like kind ಅಂತಂದ್ರೆ ಇಲ್ಲಿ n ಡಿಫರೆಂಟ್ ಥಿಂಗ್ಸ್ ಆಬ್ಜೆಕ್ಟ್ಸ್ ಏನಾದರೂ ಇದೆ ಅಂತಂದರೆ ಅಲ್ಲಿ ಪಿ ನಂಬರ್ ಆಫ್ ಥಿಂಗ್ಸ್ಗಳು ಸೇಮ್ ಟೈಪ್ಸ್ ಇದ್ದು
ಕ್ಯೂ ನಂಬರ್ ಆಫ್ ಥಿಂಗ್ಸ್ಗಳು ಸೇಮ್ ಟೈಪ್ ಇತ್ತು, ಆರ್ ನಂಬರ್ ಆಫ್ ಥಿಂಗ್ಸ್ಗಳು ಸೇಮ್ ಇದೆ ಅಂತಂದರೆ ನಂಬರ್ ಆಫ್ ಪಾಸಿಬಲ್ ಅರೇಂಜ್ಮೆಂಟ್ಸ್ ಏನಾಗ್ತಾ ಹೋಗುತ್ತೆ ಅಂದರೆ ಫಾರ್ಮುಲಾ ಏನಾಗ್ತಾ ಇದೆ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ p ಫ್ಯಾಕ್ಟೋರಿಯಲ್ q ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್. ಇನ್ ದ ನೆಕ್ಸ್ಟ್ ಒನ್, the number of permutations of n different things taken or at a time when each thing may be repeated any number of times is n power r. ಅಂದರೆ ಇಲ್ಲಿ ನಮಗೆ n ಡಿಫ್ರೆಂಟ್ ಥಿಂಗ್ಸ್ ಇದೆ, ಆರ್ ನಂಬರ್ ಆಫ್ ಎಲಿಮೆಂಟ್ಸ್ಗಳನ್ನ ಅಥವಾ ಥಿಂಗ್ಸ್ಗಳನ್ನ ಇಲ್ಲಿ ಎಟ್ ಎ ಟೈಮಲ್ಲೇ ತೊಗೊಳ್ತಾ ಇದ್ದೀವಿ ಅಂದರೆ ಅಲ್ಲಿನ ಅರೇಂಜ್ಮೆಂಟ್ಸು ಯಾವ ಥರ ಹೋಗ್ತಾ ಇದೆ ಅಂದರೆ ರಿಪೀಟೆಡ್ ಏನಾದರೂ ವರ್ಡ್ಸ್ಗಳು ಏನಾದರೂ ಇತ್ತು ಅಂದರೆ ರಿಪೀಟೆಡ್ ಥಿಂಗ್ಸ್ಗಳನ್ನ ಏನಾದರೂ ಮಾಡ್ತಾ ಇದ್ದೀವಿ ಅಂತಂದರೆ ಪಾಸಿಬಲ್ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಈಸ್ ಆಫ್ ದ ಫಾರ್ಮ್ n ಟು ದ ಪವರ್ ಆಫ್ r ಆಗ್ತಾ ಹೋಗುತ್ತೆ. ಹಾಗೆ ನಂಬರ್ ಆಫ್ ವೇಸ್ ಇನ್ ವಿಚ್ m ಪ್ಲಸ್ n ಡಿಫರೆಂಟ್ ಥಿಂಗ್ಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 ಗ್ರೂಪ್ಸ್ ವಿಚ್ ಕಂಟೈನ್ಸ್ m ಡಿಫರೆಂಟ್ ವೇಸ್ ಅಂಡ್ n ಥಿಂಗ್ಸ್ ಇನ್ಸ್ ದ m ಪ್ಲಸ್ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ m ಫ್ಯಾಕ್ಟೋರಿಯಲ್ ಇಂಟು n ಫ್ಯಾಕ್ಟೋರಿಯಲ್ ವೇಸ್ ಆಗ್ತಾ ಹೋಗುತ್ತೆ. ಹಾಗೆ ನಂಬರ್ ಆಫ್ ಪರ್ಮಿಟೇಷನ್ಸ್ ಆಫ್ n ಡಿಫರೆಂಟ್ ಥಿಂಗ್ಸ್ ಟೇಕನ್ ಆರ್ ಎಟ್ ಎ ಟೈಮ್ ವೆನ್ ಪರ್ಟಿಕ್ಯುಲರ್ ಥಿಂಗ್ಸ್ ಇಸ್ ಟು ಬಿ included in each arrangement is particular things is to be included in each arrangement. ಪ್ರತಿಯೊಂದು ಅರೇಂಜ್ಮೆಂಟ್ಸ್ಗಳಲ್ಲೂ ನಾವು ಪರ್ಟಿಕ್ಯುಲರ್ ಥಿಂಗ್ಸ್ಗಳನ್ನ ಏನಾದರೂ ಇನ್ಕ್ಲೂಡ್ ಮಾಡ್ಕೊತಾ ಇದ್ದೀವಿ ಅಂದರೆ ಫಾರ್ಮುಲಾ ಏನಾಗ್ತಾ ಹೋಗುತ್ತೆ ಆರ್ ಫ್ಯಾಕ್ಟೋರಿಯಲ್ ಇಂಟು n-1 ಪಿ ಆರ್ -1. ಅಗೇನ್ NPR ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಇಲ್ಲಿ NPR ಫಾರ್ಮುಲಾ ಅಪ್ಲೈ ಮಾಡಿದಾಗ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n-r ಫ್ಯಾಕ್ಟೋರಿಯಲ್ ಅಲ್ವಾ, ಹಾಗೆ ಇಲ್ಲೂ ಅಷ್ಟೇ n-1 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n-p ಪ್ಲಸ್ 2 -2 ಫ್ಯಾಕ್ಟೋರಿಯಲ್ ಆಗ್ತಾ ಹೋಗುತ್ತೆ. ಹಾಗೆ ಇನ್ ದ ನೆಕ್ಸ್ಟ್ ಒನ್ ಕಾಂಬಿನೇಷನ್ ಟಾಪಿಕ್. ಕಾಂಬಿನೇಷನ್ಸ್ ಅಂತಂದರೆ ಇಟ್ಸ್ ಜಸ್ಟ್ ಎ ಗ್ರೂಪಿಂಗ್ ಆರ್ ಸೆಲೆಕ್ಷನ್ ವಿಚ್ ಕ್ಯಾನ್ ಬಿ ಮೇಡ್ ಬೈ ಸಮ್ ಅಂತಂದರೆ ಒಂದಷ್ಟು ಎಲಿಮೆಂಟ್ಸ್ಗಳನ್ನ ಮಾತ್ರ ಸೆಲೆಕ್ಷನ್ ಮಾಡ್ತಾ ಇದ್ದೀವಿ. ಹಾಗಾದರೆ ಆ ಸೆಲೆಕ್ಷನ್ಸ್ನ ಅರೇಂಜ್ಮೆಂಟ್ಸ್ ಎಷ್ಟಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಅಥವಾ ಆ ಗ್ರೂಪಿಂಗಿನ ಅರೇಂಜ್ಮೆಂಟ್ಸ್ ಪಾಸಿಬಲ್ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಎಷ್ಟಾಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಕಾಂಬಿನೇಷನ್ಸ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಕಾಂಬಿನೇಷನ್ಸ್ ಅಂದರೆ ಫಾರ್ಮುಲಾ ಏನಾಗ್ತಾ ಇದೆ ಅಂದರೆ NCR is equals to n ಫ್ಯಾಕ್ಟೋರಿಯಲ್ divided by n-r ಫ್ಯಾಕ್ಟೋರಿಯಲ್ into r ಫ್ಯಾಕ್ಟೋರಿಯಲ್. ಹಾಗೆ ದ ನೆಕ್ಸ್ಟ್ ಫಾರ್ಮುಲಾ NC0 is equals to NC1 is equals to 1. ಫಾರ್ಮುಲಾ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊತಾ ಇದೀವಿ ಅಂದರೆ ಆರ್ ಪ್ಲೇಸಲ್ಲಿ ಏನಿದೆ 0 ಇದೆ, ಹಾಗಾಗಿ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n-0 ಫ್ಯಾಕ್ಟೋರಿಯಲ್ ಇಂಟು 0 ಫ್ಯಾಕ್ಟೋರಿಯಲ್ನ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ here the n factorial get cancels, 1 divided by 0 factorial value is equals to 1 ಆಗ್ತಾ ಹೋಗುತ್ತೆ. ಹಾಗಾಗಿ NC0 ವ್ಯಾಲ್ಯೂ ಈಕ್ವಲ್ಸ್ ಟು NCN ಈಕ್ವಲ್ಸ್ ಟು 1 ಆಗ್ತಾ ಇದೆ. ಹಾಗೆ NC1 is equals to n ಆಗುತ್ತೆ, NCR is equals to NCn-r ಅಂತಾನೂ ಬರೀಬಹುದು. ಹಾಗೆ ರಿಲೇಷನ್ ಬಿಟ್ವೀನ್ ದ NCR ಅಂಡ್ NPR ಪರ್ಮಿಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ಗೆ ಏನು ರಿಲೇಷನ್ಶಿಪ್ ಇದೆ ಅಂತಂದರೆ ಈಸ್ NPR is equals to r ಫ್ಯಾಕ್ಟೋರಿಯಲ್ ಇಂಟು NCR, r ಫ್ಯಾಕ್ಟೋರಿಯಲ್ ಇಂಟು NCR ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಟಾಪಿಕ್ಸ್ಗಳನ್ನ ಇಷ್ಟು ತಿಳ್ಕೊಂಡಿದ್ದೀವಿ. ಈ ಟಾಪಿಕ್ಸ್ ಬೇಸಿಸ್ ಮೇಲೆ ನಾವು ಒಂದಿಷ್ಟು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಆ ಕ್ವಶನ್ಸ್ಗಳು ನಿಮಗೆ ಪ್ರೊಬಾಬಿಲಿಟಿ ಸಾಲ್ವ್ ಮಾಡ್ಕೋಬೇಕಾದ್ರೆ ನಮಗೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಕಾಂಬಿನೇಷನ್ಸ್ ಪ್ರಾಬ್ಲಮ್ಸ್ ಮತ್ತು ಪರ್ಮಿಟೇಷನ್ಸ್ ಪ್ರಾಬ್ಲಮ್ಸ್ನ ಕರೆಕ್ಟಾಗಿ ತಿಳ್ಕೊಂಡ್ವಿ ಅಂದರೆ JEEಲಿ ಬರುವಂತಹ ಪ್ರೊಬಾಬಿಲಿಟಿ ಕ್ವಶನ್ಸ್ಗಳನ್ನ ಈಸಿಯಾಗಿ ಸಾಲ್ವ್ ಮಾಡ್ಕೊಳ್ತಾ ಹೋಗ್ಬೋದು. ಹಾಗಾದರೆ ಫಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಇನ್ ದಿಸ್ ಕ್ವಶನ್ we have to solve if the 4 letters word are to be formed using the letter from the word Mediterranean such that the first letter is R and the fourth letter is E, then the total number of all such words is. ಈಗ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು ಮೆಡಿಟರ್ನಿಯನ್ ಅನ್ನೋ ವರ್ಡ್ಗಳನ್ನು ನಾವು ರಿಅರೇಂಜ್ಮೆಂಟ್ಸ್ ಮಾಡ್ತಾ ಇದೀವಿ. ಆ ಮೆಡಿಟರ್ನಿಯನ್ ಅನ್ನೋ ಲೆಟರ್ಸ್ ವರ್ಡಲ್ಲಿ ನಾವು ಜಸ್ಟ್ 4 ಲೆಟರ್ಸ್ ವರ್ಡ್ಗಳನ್ನು ನಾವು ಇಲ್ಲಿ ರಿಅರೇಂಜ್ಮೆಂಟ್ಸ್ ಮಾಡಬೇಕಾಗಿದೆ. ಹಾಗಾಗಿ ನೀಡ್ ನಾಟ್ ಬಿ ಮೀನಿಂಗ್ಫುಲ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಮಗೆ ಮೀನಿಂಗ್ಫುಲ್ ಆಗಿ ಬರಬೇಕು ಅಂತ ಏನು ಕೇಳ್ತಾ ಇಲ್ಲ ಅವರು, ಮೀನಿಂಗ್ಲೆಸ್ ವರ್ಡ್ಸ್ಗಳು ಕೂಡ ನಮಗೆ ಬರ್ತಾ ಹೋಗ್ಬೋದು. ಹಾಗೆ ಇನ್ನೊಂದು ಕಂಡೀಷನ್ಸ್ ಕೊಡ್ತಾ ಇದ್ದಾರೆ, ದ ಫಸ್ಟ್ ಲೆಟರ್ ಈಸ್ ಆರ್ ಅಂಡ್ ದ ಫೋರ್ತ್ ಲೆಟರ್ ಈಸ್ ಇ. ಫಸ್ಟ್ ಲೆಟರ್ ನಮಗೆ ಎಲ್ಲಿಂದ ಸ್ಟಾರ್ಟ್ ಆಗಬೇಕು, ಆರ್ ಇಂದಾನೇ ಸ್ಟಾರ್ಟ್ ಆಗಬೇಕು. ಹಾಗೆ ಲಾಸ್ಟ್ ಫೋರ್ತ್ ಲೆಟರ್ ಏನಾಗಿರಬೇಕು, ಇ ಇಂದಾನೇ ಎಂಡ್ ಆಗಿರಬೇಕು. ಹಾಗಾದ್ರೆ ದೆನ್ ದ ಟೋಟಲ್ ನಂಬರ್ ಆಫ್ ಆಲ್ ಸಚ್ ವರ್ಡ್ಸ್ ಈಸ್, ಟೋಟಲ್ ನಂಬರ್ ಆಫ್ ವರ್ಡ್ಸ್ಗಳು ಎಷ್ಟು ಜನರೇಟ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿದೆ. ಹಾಗಾದ್ರೆ ಆಪ್ಷನ್ಸ್ ಕೊಡ್ತಾ ಇದ್ದಾನೆ 11 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಹೋಲ್ ಕ್ಯೂಬ್, 110, ಆಪ್ಷನ್ ಸಿ 56, ಆಪ್ಷನ್ ಡಿ 59 ಆಗುತ್ತಾ ಚೆಕ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಮೆಡಿಟರ್ನಿಯನ್ ಅನ್ನೋ ವರ್ಡ್ ಎಷ್ಟು ನಂಬರ್ ಆಫ್ ವರ್ಡ್ಸ್ ಇದೆ, ಎಷ್ಟು ನಂಬರ್ ಆಫ್ ಲೆಟರ್ಸ್ ಇದೆ, ಹೌ ಮೆನಿ ನಂಬರ್ ಆಫ್ ಲೆಟರ್ಸ್ ಆರ್ ಇನ್ ದಿಸ್ ಮೆಡಿಟರ್ನಿಯನ್? 1, 2, 3, 4, 5, 6, 7, 8, 9, 10, 11, 12, 13. Here the 13 number of letters in the Mediterranean word. Here M is of one type. M ಅನ್ನೋದು ನಮಗೆ ಒನ್ ಟೈಪ್ ಮಾತ್ರ ಇದೆ.
ಇ ಅನ್ನೋದು ನಮಗೆ 1 2 3 ವೇಸಲ್ಲಿದೆ, ಹಾಗಾಗಿ 3 ಟೈಮ್ಸಲ್ಲಿದೆ. ಇ ಅನ್ನೋದು 3 ಟೈಮ್ಸ್ ರಿಪೀಟೆಡ್ ಆಗಿದೆ. ಡಿ ಅನ್ನೋ ಲೆಟರ್ ನಮಗೆ 1 ಟೈಮ್ ರಿಪೀಟೆಡ್ ಆಗಿದೆ. ಐ ಅನ್ನೋ ಲೆಟರ್ ಕೂಡ ನಮಗೆ 1 ಟೈಮ್ ರಿಪೀಟೆಡ್ ಆಗಿದೆ. ಟಿ ಅನ್ನೋದು ನಮಗೆ 1 ಟೈಮ್ ರಿಪೀಟೆಡ್ ಆಗಿದೆ. ಆರ್ ಅನ್ನೋದು ನಮಗೆ 2 ಟೈಮ್ಸ್ ರಿಪೀಟೆಡ್ ಆಗಿದೆ. ಹಾಗೆ ಎ ಅನ್ನೋದು ನಮಗೆ 2 ಟೈಮ್ಸ್ ರಿಪೀಟೆಡ್ ಆಗಿದೆ. ಎನ್ ಅನ್ನೋ ಲೆಟರ್ ನಮಗೆ 2 ಟೈಮ್ಸ್ ರಿಪೀಟೆಡ್ ಆಗಿದೆ. ಅವ್ರು ಹೇಳ್ತಾ ಇದ್ದಾರೆ ನಮಗೆ ಆರ್ ಮತ್ತೆ ಇ ಅನ್ನೋದು, ಆರ್ ಅನ್ನೋದು ಫಸ್ಟ್ ಲೆಟರ್ ವರ್ಡ್ ಆಗಿತ್ತು ಅಂತಂದ್ರೆ ಇ ಅನ್ನೋದು ನಮಗೆ ಲಾಸ್ಟ್ ಲೆಟರ್ ಆಗಿರಬೇಕು. ಹಾಗಾದ್ರೆ ರಿಮೈನಿಂಗ್ ಲೆಟರ್ಸ್ ಇನ್ನ 2 ಲೆಟರ್ಸ್ಗಳನ್ನ ನಾವು ಎಷ್ಟು ಟೈಮ್ಸ್ ಫಿಲ್ ಮಾಡ್ತಾ ಹೋಗ್ಬೋದು ಅಂದ್ರೆ ಇಲ್ಲಿ ನಾವು 3 2 ಲೆಸ್ ಮಾಡಿದ್ರೆ ನಮಗೆ ಏನಾಗುತ್ತೆ ವ್ಯಾಲ್ಯೂ 3 ಮತ್ತೆ 2ನ 13ನಲ್ಲಿ 5 ಹೋಯ್ತು ಅಂತಂದ್ರೆ 8 ಲೆಟರ್ಸ್ ರಿಮೈನಿಂಗ್. ಹಾಗಾದ್ರೆ ಫಸ್ಟ್ ಲೆಟರ್ನ ನಾವು 8 ವೇಸಲ್ಲಿ ಫಿಲ್ ಮಾಡ್ತಾ ಹೋದ್ರೆ ಸೆಕೆಂಡ್ ಲೆಟರ್ನ ನಾವು 8 ಲೆಟರ್ಸ್ ಅಲ್ಲಿ ಫಿಲ್ ಮಾಡಿದ್ರೆ ರಿಮೈನಿಂಗ್ ಈಸ್ 7 ಲೆಟರ್ಸ್ ಮಾತ್ರ. ರಿಮೈನಿಂಗ್ ವರ್ಡ್ಸ್ ಗಳನ್ನ ನಾವು ಎಷ್ಟು ಲೆಟರ್ಸ್ ಅಲ್ಲಿ ಫಿಲ್ ಮಾಡಬಹುದು 7 ವೇಸ್ ಅಲ್ಲಿ ಫಿಲ್ ಮಾಡ್ತಾ ಹೋಗ್ಬೋದು. ಯಾಕೆ ನಾವು ಇವೆರಡನ್ನು ಫಿಕ್ಸ್ ಮಾಡ್ಕೊಂತಾ ಇದೀವಿ ಅಂದ್ರೆ ಅವರೇ ಮೆನ್ಷನ್ ಮಾಡ್ತಾ ಇದ್ದಾರೆ ಫಸ್ಟ್ ವರ್ಡ್ ಆರ್ ಆಗಿರ್ಬೇಕು, ಲಾಸ್ಟ್ ವರ್ಡ್ ನಮಗೆ ಇ ಆಗಿರ್ಬೇಕು. ಹಾಗಾದ್ರೆ ಆರ್ ಮತ್ತೆ ಇ ಅನ್ನೋದು ನಮಗೆ 5 ಲೆಟರ್ಸ್ಗಳು ಇರೋದ್ರಿಂದ ಆ 5 ಲೆಟರ್ಸ್ನ ಬಿಟ್ರೆ ನಮಗೆ ರಿಮೈನಿಂಗ್ ಎಷ್ಟು ಉಳಿತಾ ಹೋಗುತ್ತೆ 8 ಲೆಟರ್ಸ್ಗಳು ಮಾತ್ರ ಉಳಿತಾ ಹೋಗುತ್ತೆ. ಹಾಗಾದ್ರೆ 8 ಲೆಟರ್ಸ್ಗಳನ್ನು ನಾವು ಸೆಕೆಂಡ್ ಬಾಕ್ಸ್ ಅಲ್ಲಿ ಫಿಲ್ ಮಾಡಬಹುದು, ಹಾಗೆ 7 ಲೆಟರ್ಸ್ಗಳನ್ನು ನಾವು ಥರ್ಡ್ ಬಾಕ್ಸ್ ಅಲ್ಲಿ ಫಿಲ್ ಮಾಡಬಹುದು. ಹಾಗಾದ್ರೆ ರಿಮೈನಿಂಗ್ ಏನಾಗ್ತಾ ಹೋಗುತ್ತೆ, ಟೋಟಲ್ ನಂಬರ್ ಆಫ್ ಪಾಸಿಬಿಲಿಟೀಸ್ ಏನಾಗ್ತಾ ಹೋಗುತ್ತೆ ಅಂದ್ರೆ 8 into 7 ಆಗ್ತಾ ಹೋಗುತ್ತೆ. 56 ನಮಗೆ ಈ 2 ಬಾಕ್ಸ್ಗಳನ್ನ ಫಿಲ್ ಮಾಡ್ತಾ ಹೋಗ್ಬೋದು. ಹಾಗಾದ್ರೆ ನಮಗೆ ಬೇಕಾಗಿರೋದು ಟೋಟಲ್ ನಂಬರ್ ಆಫ್ ಡಿಫರೆಂಟ್ ವರ್ಡ್ಸ್. ಟೋಟಲ್ ನಂಬರ್ ಆಫ್ ಡಿಫರೆಂಟ್ ವರ್ಡ್ಸ್ಗಳು ನಮಗೆ ಇದು ಓನ್ಲಿ ಸಿಕ್ಕಿದ್ದು 56 ಅನ್ನೋದು ಈ 2 ಫಿಲ್ಅಪ್ಸ್ಗಳನ್ನ ಫಿಲ್ ಮಾಡೋದಕ್ಕೆ, ಬ್ಲಾಂಕ್ಸ್ಗಳನ್ನ ಫಿಲ್ ಮಾಡೋದಕ್ಕೆ. ಹಾಗಾದ್ರೆ ರಿಮೈನಿಂಗ್ ಆರ್ ಅನ್ನೋದನ್ನ ನಾವು ಚೇಂಜಸ್ ಮಾಡ್ತಾ ಹೋಗ್ಬೋದು. ಎಷ್ಟು ಟೈಮ್ಸ್ 2 ಟೈಮ್ಸ್ ರಿಪೀಟ್ ಮಾಡ್ಬೋದು, 2 ಟೈಮ್ಸ್ ಚೇಂಜಸ್ ಮಾಡ್ತಾ ಹೋಗ್ಬೋದು. ಹಾಗೆ ಇ ಅನ್ನೋದು ನಾವು 3 ಟೈಮ್ಸ್ ನ ಚೇಂಜಸ್ ಮಾಡಬಹುದು. ಹಾಗಾಗಿ 56 + 3 ವಿಲ್ ಬಿ ಈಕ್ವಲ್ಸ್ ಟು 59. ಹಾಗಾದ್ರೆ ಆಪ್ಷನ್ ಯಾವ್ದಾಗ್ತಾ ಇದೆ, ಆಪ್ಷನ್ 59 ಇಸ್ ದ ಕರೆಕ್ಟ್ ಆಪ್ಷನ್ಸ್ ಆಗ್ತಾ ಇದೆ. ಇನ್ ದ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಎಸ್, ಇನ್ ದಿಸ್ ಕ್ವಶನ್ ಇಫ್ NPR is equals to 1680 and NCR is equals to 70, then N is equals to, ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ವ್ಯಾಲ್ಯೂ ಆಫ್ ಎನ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕಾಗಿದೆ. ಆಪ್ಷನ್ ಏನಾಗ್ತಾ ಇದೆ 24 ಆಗುತ್ತಾ, 4 ಆಗುತ್ತಾ, 20 ಆಗುತ್ತಾ, 8 ಆಗುತ್ತಾ ಚೆಕ್ ಮಾಡ್ಕೊಂತ ಹೋಗ್ಬೇಕು. ಹಾಗಾದ್ರೆ ಇಲ್ಲಿ ವಿ ನೋ ದಟ್ NPR ಮತ್ತೆ NCR ಕೊಡ್ತಾ ಇದ್ದಾನೆ ಅಂತಂದ್ರೆ ವಿ ನೋ ದಟ್ ಆಲ್ರೆಡಿ ರಿಲೇಶನ್ಶಿಪ್ ಬಿಟ್ವೀನ್ ದ NPR ಅಂಡ್ NCR. NPR is equals to ಏನಾಗ್ತಾ ಇದೆ R factorial into NCR ಅಂತ ಬರ್ಕೋಬಹುದು ಬೈ ಯೂಸಿಂಗ್ ಅನ್ ರಿಲೇಶನ್ಶಿಪ್ ಬಿಟ್ವೀನ್ ದ NPR ಅಂಡ್ NCR ಅಂತ ಇದೆ ಕಂಡೀಷನ್ಸ್. ಹಾಗಾಗಿ NPR ನ ವ್ಯಾಲ್ಯೂ ಕೊಡ್ತಾ ಇದ್ದಾನೆ 1680, ಹಾಗೆ NCR ನ ವ್ಯಾಲ್ಯೂ ಕೊಡ್ತಾ ಇದ್ದಾನೆ 70. R factorial is equals to ಏನಾಗುತ್ತೆ 1680 divided by 70 ಆಗ್ತಾ ಹೋಗುತ್ತೆ. ಹಿಯರ್ ದ 0 ಕ್ಯಾನ್ಸಲ್, 168 divided by 7 ಆಗುತ್ತೆ. 168 divided by 7 ಅಂದ್ರೆ 724 168. ಹಾಗಾಗಿ R ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಎಷ್ಟಾಗ್ತಾ ಇದೆ 24 ಬರ್ತಾ ಇದೆ. ಹಾಗಾದ್ರೆ R ಫ್ಯಾಕ್ಟೋರಿಯಲ್ ವ್ಯಾಲ್ಯೂ 24 ಬರ್ತಾ ಇದೆ ಅಂದ್ರೆ 4 into 3 into 2 into 1, ಹಾಗಾಗಿ R is equals to ಏನಾಗ್ತಾ ಇದೆ 4 ಆಗುತ್ತೆ. ಹಾಗಾದ್ರೆ ಆಪ್ಷನ್ಸ್ R is equals to 4 ಬರ್ತಾ ಇದೆ. ಬಟ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು N ನ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತಂದ್ರೆ NPR ಗೆ ನಾವು R ಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. NPR is equals to 1680, N into N minus 1, N minus 2, N minus 3, N minus 4 factorial divided by N minus 4 factorial ಆಗುತ್ತೆ. NPR ಅಂದ್ರೆ N factorial divided by N minus 4 factorial. Here the N factorial can be written as N into N minus 1, N minus 2, N minus 3, N minus 4 factorial is equals to what 1680. Here the N minus 4, N minus 4 get cancelled. Now 1680 ಬರಬೇಕು ಅಂದ್ರೆ ಆಪ್ಷನ್ಸ್ ಯಾವುದು ಅಂತ ಚೆಕ್ ಮಾಡ್ತಾ ಹೋಗೋಣ. ಆಪ್ಷನ್ಸ್ ಅಂದ್ರೆ N into N minus 1, N minus 2, N minus 3 ವ್ಯಾಲ್ಯೂ ನಮಗೆ 1680 ಬರ್ತಾ ಇದೆ. ಹಾಗಾದ್ರೆ ಇಲ್ಲಿ N ಗೆ ವ್ಯಾಲ್ಯೂಸ್ ಇಲ್ಲಿರುವಂತ ಆಪ್ಷನ್ಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಆಗಬೇಕಲ್ವಾ. ಹಾಗಾದ್ರೆ 8 into 7, 8 7s 56 into 6 ಅಂತಂದ್ರೆ ನಮಗೆ ವ್ಯಾಲ್ಯೂ ಎಷ್ಟು ಬರುತ್ತೆ 6 into 5 ಅಂದ್ರೆ 30, 56 into 30 ಅಂದ್ರೆ ನಮಗೆ 1680 ಆಗ್ತಾ ಹೋಗುತ್ತೆ. ಹಾಗಾದ್ರೆ ಆಪ್ಷನ್ಸ್ ಯಾವ್ದಾಗ್ತಾ ಇದೆ, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆಪ್ಷನ್ಸ್ ಆಗ್ತಾ ಇದೆ. ವ್ಯಾಲ್ಯೂ ಆಫ್ N is equals to 8. In the next questions ನೋಡ್ತಾ ಹೋಗೋಣ. Yes, in these questions a lady gives a dinner party for 6 guests. The number of ways in which they may be selected from among 10 friends. If 2 friends will not attend the party together is. ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ನಂಬರ್ ಆಫ್ ವೇಸ್ ಆಫ್ ಸೆಲೆಕ್ಟಿಂಗ್ ಎ ಪರ್ಸನ್ಸ್ ಫ್ರಮ್ ಟು ದ ಪಾರ್ಟಿ, ಹೌದಲ್ವಾ. ಹಾಗಾದ್ರೆ ಇಲ್ಲಿ ಅವ್ರ ಕ್ವಶನ್ಸ್ ಹೇಳ್ತಾ ಇದ್ದಾರೆ
ಆಪ್ಷನ್ಸ್ ಏನಾಗ್ತಾ ಇದೆ, ಆಪ್ಷನ್ಸ್ 112, 140, 164, 142 ಅಂದರೆ ನಂಬರ್ ಆಫ್ ವೇಸ್ ಆಫ್ ಸೆಲೆಕ್ಟಿಂಗ್ ಎ ಫ್ರೆಂಡ್ಸ್ ಎಷ್ಟಾಗ್ತಾ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಹಾಗಾದ್ರೆ ಇಲ್ಲಿ ಎ ಲೇಡಿ ಗಿವ್ಸ್ ಎ ಡಿನ್ನರ್ ಪಾರ್ಟಿ, ಒಬ್ಬರು ಲೇಡಿ ಏನ್ ಮಾಡ್ತಾ ಇದ್ದಾರೆ, ಡಿನ್ನರ್ ಪಾರ್ಟಿಗೆ ಕರೀತಾ ಇದ್ದಾರೆ. ಅಲ್ಲಿ ಅವ್ರು ಕರೀತಾ ಇರೋದು 6 ಗೆಸ್ಟ್ಗಳಿಗೆ ಮಾತ್ರ. ಔಟ್ ಆಫ್ 10 ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್ ಅಂತ ಏನಿರ್ತಾರಲ್ವ, ಆ 10 ಫ್ರೆಂಡ್ಸ್ಗಳಲ್ಲಿ ನಾವು 6 ಫ್ರೆಂಡ್ಸ್ಗಳನ್ನ ಇವರು 6 ಗೆಸ್ಟ್ಗಳನ್ನ ಇವರು ಡಿನ್ನರ್ ಪಾರ್ಟಿಗೆ ಕಾಲ್ ಮಾಡ್ತಾ ಇದ್ದಾರೆ. ಇಫ್ 2 ಫ್ರೆಂಡ್ಸ್ ವಿಲ್ ನಾಟ್ ಅಟೆಂಡ್ ದ ಪಾರ್ಟಿ ಟುಗೆದರ್, ಈ ಇದರಲ್ಲಿ ನಾವೇನ್ ಮಾಡ್ತಾ ಇದ್ದಾರೆ, 2 ಫ್ರೆಂಡ್ಸ್ಗಳು ನಮಗೆ ಪಾರ್ಟಿನ ಅಟೆಂಡ್ ಮಾಡ್ತಾ ಇಲ್ಲ. ಹಾಗಾಗಿ ಇಲ್ಲಿ ನಂಬರ್ ಆಫ್ ವೇಸ್ ಆಫ್ ಆ ಸೆಲೆಕ್ಟಿಂಗ್ ಎ ಫ್ರೆಂಡ್ಸ್ ಎಷ್ಟಾಗುತ್ತೆ ಅನ್ನೋದನ್ನ ಚೆಕ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಟೋಟಲ್ ನಂಬರ್ ಆಫ್ ವೇಸ್ ಟು ಅಟೆಂಡ್ ದ ಪಾರ್ಟಿ ಈಸ್, ಎಷ್ಟು ಜನ ನಮಗೆ ಇಲ್ಲಿ ಅಟೆಂಡ್ ಮಾಡ್ತಾರೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಹಾಗಾದ್ರೆ ವ್ಯಾಲ್ಯೂ ಎಷ್ಟಾಗ್ತಾ ಹೋಗುತ್ತೆ, ಔಟ್ ಆಫ್ 10 ಫ್ರೆಂಡ್ಸ್ ಶಿ ಸೆಲೆಕ್ಟೆಡ್ ಓನ್ಲಿ 6 ಫ್ರೆಂಡ್ಸ್. ಹಾಗಾಗಿ 10C6 ಇಸ್ ದ ಟೋಟಲ್ ನಂಬರ್ ಆಫ್ ವೇಸ್ ಟು ಅಟೆಂಡ್ ದ ಪಾರ್ಟಿ ಆಗ್ತಾ ಹೋಗ್ತಾರೆ. ಹಾಗೆ ದ ನಂಬರ್ ಆಫ್ ವೇಸ್ ವಿಲ್ ನಾಟ್ ಅಟೆಂಡ್ ದ ಪಾರ್ಟಿ ಈಸ್, ಇಲ್ಲಿ ನಾವು ಏನ್ ಹೇಳ್ತಾ ಇದಾರೆ, ಅವ್ರು ಮೆನ್ಷನ್ ಮಾಡ್ತಾ ಇದಾರೆ, ಇಫ್ ದ 2 ಫ್ರೆಂಡ್ಸ್ ವಿಲ್ ನಾಟ್ ಅಟೆಂಡ್ ದ ಪಾರ್ಟಿ. 2 ಫ್ರೆಂಡ್ಸ್ ವಿಲ್ ನಾಟ್ ಅಟೆಂಡ್ ದ ಪಾರ್ಟಿ ಅಂತಂದ್ರೆ ನಾವು ಇಲ್ಲಿ 8C4 ತಗೊಳ್ತಾ ಹೋಗ್ತಿದೀವಿ. ಯಾಕೆ 8C4 ತಗೊಳ್ತಾ ಇದೀವಿ ಅಂದ್ರೆ, ಔಟ್ ಆಫ್ 10 ಮೆಂಬರ್ಸ್ ಅಲ್ಲಿ 2 ಮೆಂಬರ್ಸ್ ನಮಗೆ ಲೆಸ್ ಆಗ್ತಾ ಇದ್ದಾರೆ, ಹೌದಲ್ವಾ. ಹಾಗಾಗಿ 2 ಮೆಂಬರ್ಸ್ ನಮಗೆ ಲೆಸ್ ಆಗ್ತಾ ಇದ್ದಾರೆ ಅಂದ್ರೆ ಇನ್ ರಿಮೈನಿಂಗ್ 8 ಮೆಂಬರ್ಸ್ ಅಲ್ಲಿ ನಮಗೆ 4 ಮೆಂಬರ್ಸ್ ನಮಗೆ ಮಾತ್ರ ಅಟೆಂಡ್ ಮಾಡ್ತಾ ಹೋಗ್ತಿದೀವಿ. ಹಾಗಾಗಿ 8C4 ಇಂಟು 2C2 ಮಾಡ್ಕೊಂಡ್ರೆ ಈ ಫ್ರೆಂಡ್ಸ್ ಗಳು ಏನ್ ಮಾಡ್ತಾ ಇರೋದು, ಇವರು ನಮಗೆ ಪಾರ್ಟಿಗೆ ಅಟೆಂಡ್ ಆಗ್ತಾ ಇಲ್ಲ. ಎರಡು ಜೊತೆಗೂ ಮಲ್ಟಿಪ್ಲೈ ಮಾಡಬೇಕಲ್ವಾ. ಹಾಗಾಗಿ 8C4 2C2 ವ್ಯಾಲ್ಯೂ ಏನಾಗುತ್ತೆ. ಸೊ ದ ರಿಕ್ವೈರ್ಡ್ ನಂಬರ್ ಆಫ್ ವೇಸ್, ಎಷ್ಟು ನಂಬರ್ ಆಫ್ ವೇಸ್ ಅಲ್ಲಿ ನಾವು ಫ್ರೆಂಡ್ಸ್ ಗಳನ್ನ ಕಾಲ್ ಮಾಡಬಹುದು ಅನ್ನೋದನ್ನ ಸೆಲೆಕ್ಷನ್ ಮಾಡ್ತಾ ಇದೀವಿ. ಹಾಗಾದ್ರೆ 10C6 ಮೈನಸ್ 8C4 ಮಾಡಿದ್ರೆ 210 ಮೈನಸ್ 70 ಬರ್ತಾ ಹೋಗುತ್ತೆ. 2C2 ನ ವ್ಯಾಲ್ಯೂ 1 ಆಗಿರೋದ್ರಿಂದ ಇಲ್ಲಿ 1 ನ ಕನ್ಸಿಡರ್ ಮಾಡ್ಕೊಂತಿದೀವಿ. 8C4 70 ಇಂಟು 1 ಅಂದ್ರೆ 70, 210 ಮೈನಸ್ 70 ಅಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ, 140. ಹಾಗಾದ್ರೆ ಆಪ್ಷನ್ಸ್ ಯಾವ್ದಾಗ್ತಾ ಇದೆ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್ಸ್ ಆಗ್ತಾ ಇದೆ. Yes, in this question the value of 10C1 plus 10C2 plus 10C3 so on up to 10C9 is option 2 to the power of 10 minus 1 ಆಗುತ್ತಾ, 2 to the power of 10 ಆಗುತ್ತಾ, 2 to the power of 11 or 2 to the power of 10 minus 2 ಆಗುತ್ತಾ ಅಂತ ಚೆಕ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಇದಕ್ಕೆ ನಮಗೆ ಸೊಲ್ಯೂಷನ್ಸ್ ಹೇಳ್ತಾ ಇದೀವಿ. ವಿ ನೋ ದಟ್ ದ ಪ್ರಾಪರ್ಟಿ ಸೀಕ್ವೆನ್ಸ್ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಅಲ್ಲಿ ನಾವು ಒಂದು ಪ್ರಾಪರ್ಟಿ ನೋಡ್ತಾ ಇದ್ವಿ, NC0 ಪ್ಲಸ್ NC1 ಪ್ಲಸ್ NC2 ಸೊ ಆನ್ ಅಪ್ ಟು NCN ಇಸ್ ಈಕ್ವಲ್ಸ್ ಟು 2 to the power of n ಅನ್ನೋ ಪ್ರಾಪರ್ಟಿ ನೋಡಿದೀವಿ ಇನ್ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಅಲ್ಲಿ. ಹಾಗಾಗಿ ಇಲ್ಲಿ n ಇಸ್ ಈಕ್ವಲ್ಸ್ ಟು ವ್ಯಾಲ್ಯೂ ಏನು ಕೊಡ್ತಾ ಇದೀವಿ, 10 ಕೊಡ್ತಾ ಇದೀವಿ. ಹಾಗಾಗಿ ಸಪೋಸ್ 10C0 ಪ್ಲಸ್ 10C1 ಪ್ಲಸ್ 10C2 ಪ್ಲಸ್ 10C3 ಸೊ ಆನ್ ಅಪ್ ಟು 10C9 ಪ್ಲಸ್ 10C10 ಏನಾದರೂ ಇತ್ತು ಅಂದ್ರೆ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, 2 to the power of 10 ಆಗ್ತಾ ಹೋಗುತ್ತೆ. ಅಂದ್ರೆ ಇಲ್ಲಿ n ನಂಬರ್ ಆಫ್ ಎಲಿಮೆಂಟ್ಸ್ ಇತ್ತು ಅಂದ್ರೆ 2 to the power of n ಆಗುತ್ತೆ. ಇಲ್ಲಿ 10 ನಂಬರ್ ಆಫ್ ಎಲಿಮೆಂಟ್ಸ್ ಇರೋದ್ರಿಂದ 2 to the power of 10 ಆಗ್ತಾ ಇದೆ ವ್ಯಾಲ್ಯೂ. ಸಮ್ ಆಫ್ ದ ಕೋಎಫಿಷಿಯಂಟ್ಸ್ ಆಫ್ ಬೈನಾಮಿಯಲ್ ವೇರಿಯಬಲ್ಸ್ ಅಂತಂದ್ರೆ ನಾವು ಹೇಳ್ತಾ ಇದ್ವಿ 2 to the power of n ಆಗ್ತಾ ಇತ್ತು. ಹಾಗೆ ಇಲ್ಲೂ ಅಷ್ಟೇ 10C0 ಪ್ಲಸ್ 10C1 10C2 10C3 ಸೊ ಆನ್ ಅಪ್ ಟು 10C9 ಪ್ಲಸ್ 10C10 ಇಸ್ ಈಕ್ವಲ್ಸ್ ಟು ವ್ಯಾಲ್ಯೂ ಏನಾಗುತ್ತೆ, 2 to the power of 10 ಆಗುತ್ತೆ. ವಿ ನೋ ದ ವ್ಯಾಲ್ಯೂ ಆಫ್ 10C10. NCN ನ ವ್ಯಾಲ್ಯೂ ಎಷ್ಟು, 1. ಹಾಗಾದ್ರೆ 10C10 ನ ವ್ಯಾಲ್ಯೂ ಎಷ್ಟು ಕೂಡ, ಅದು ಕೂಡ 1 ಆಗುತ್ತೆ. ಹಾಗೆ 10C0 ನ ವ್ಯಾಲ್ಯೂ ಕೂಡ ಎಷ್ಟಾಗುತ್ತೆ, 1 ಆಗುತ್ತೆ. ಹಾಗಾಗಿ 1 ಪ್ಲಸ್ 1 ಇಸ್ ಈಕ್ವಲ್ಸ್ ಟು 2 ಆಗ್ತಾ ಹೋಗುತ್ತೆ. ಹಾಗಾಗಿ 10C1 ಪ್ಲಸ್ 10C2 ಪ್ಲಸ್ 10C3 ಸೊ ಆನ್ ಅಪ್ ಟು 10C9 ಪ್ಲಸ್ 1 ಪ್ಲಸ್ 1 ಪ್ಲಸ್ 1 ಪ್ಲಸ್ 1 ವ್ಯಾಲ್ಯೂ ಏನಾಗುತ್ತೆ, ಪ್ಲಸ್ 2 ಆಗುತ್ತೆ. ಈ ಪ್ಲಸ್ 2 ನ ರಿಮೈನಿಂಗ್ ಈ ಕಡೆ ಕಳಿಸ್ಕೊಂಡ್ರೆ 10C1 ಪ್ಲಸ್ 10C2 ಪ್ಲಸ್ 10C3 ಸೊ ಆನ್ ಅಪ್ ಟು 10C9 is equals to 2 to the power of 10 minus 2 ಆಗ್ತಾ ಇದೆ. ಹಾಗಾದ್ರೆ ಆಪ್ಷನ್ ಏನಾಗ್ತಾ ಇದೆ, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆಪ್ಷನ್ಸ್ ಆಗ್ತಾ ಇದೆ. ಹಾಗಾದ್ರೆ ವ್ಯಾಲ್ಯೂ ಆಫ್ 10C1 ಪ್ಲಸ್ 10C2 ಪ್ಲಸ್ 10C3 ಸೊ ಆನ್ ಅಪ್ ಟು 10C9 is equals to 2 to the power of 10 minus 2 is the answer. In the next question, yes, in this question, if 2 divided by 9 factorial, 2 divided by 3 factorial into 7 factorial plus 1 divided by 5 factorial into 5 factorial is equals to 2 to the power of a divided by b factorial, where a comma b belongs to n, then the ordered pair a comma b is. ಇಲ್ಲಿ ನಾವೇನ್ ಫೈಂಡ್ ಔಟ್ ಮಾಡಬೇಕಾಗಿದೆ, 2 to the power of a divided by b factorial ಬರ್ತಾ ಇದೆ. ಹಾಗಾದ್ರೆ ಇಲ್ಲಿನ ಆರ್ಡರ್ ಪೇರ್ಸ್ಗಳು ಏನಾದ್ರೆ ಈ ಈಕ್ವೇಶನ್ಸ್ಗೆ ಈಕ್ವಲ್ ಆಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಹಾಗಾದ್ರೆ ಆಪ್ಷನ್ಸ್ ಏನ್ ಕೊಡ್ತಾ ಇದ್ದಾನೆ,
10,9, 10,7, 9,10, 5,10. ಹಾಗಾದರೆ ಚೆಕ್ ಮಾಡ್ತಾ ಹೋಗೋಣ. 2 divided by 9 factorial plus 2 divided by 3 factorial into 7 factorial plus 1 divided by 5 factorial into 5 factorial is equals to 2 to the power of a divided by b factorial. They are given functions ಆಗ್ತಾ ಇದೆ, given equation ಆಗ್ತಾ ಇದೆ. ಹಾಗಾದರೆ ನಾವಿಲ್ಲಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 10 ಫ್ಯಾಕ್ಟೋರಿಯಲ್ ಮಾಡಿಕೊಂಡ್ರೆ ಏನಾಗ್ತಾ ಹೋಗುತ್ತೆ, 1 divided by 10 ಫ್ಯಾಕ್ಟೋರಿಯಲ್ ಇಂಟು ಈ ಈಕ್ವೇಷನ್ಸ್ಗೆ ನಮಗೆ 10 ಫ್ಯಾಕ್ಟೋರಿಯಲ್ನ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೋದು. 2 into 10 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 9 factorial into 1 factorial plus 2 into 10 factorial divided by 3 factorial into 7 factorial plus 1 into 10 factorial divided by 5 factorial into 5 factorial is equals to 2 to the power of a divided by b factorial. ನಾವು ಹೇಳ್ತಾ ಇದ್ವಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 10 ಫ್ಯಾಕ್ಟೋರಿಯಲ್ ಅಂದರೆ LHSಗೂ 10 ಫ್ಯಾಕ್ಟೋರಿಯಲ್ನ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಮಾಡ್ಕೋಬೇಕು, ಹಾಗೆ RHSಗೂ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 10 ಫ್ಯಾಕ್ಟೋರಿಯಲ್ ಮಾಡ್ಕೋಬೇಕು. ಬಟ್ ಇಲ್ಲಿ 10 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 10 ಫ್ಯಾಕ್ಟೋರಿಯಲ್ನ ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಇಷ್ಟೇ ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಹಾಗೆ ಇಲ್ಲಿ 1/10 ಫ್ಯಾಕ್ಟೋರಿಯಲ್ನ ನಾವು ಹೊರಗಡೆ ಇಟ್ಕೊಂಡಿದ್ದೀವಿ ಅಂದಾಗ ಇಲ್ಲಿ 2 into 10 ಫ್ಯಾಕ್ಟೋರಿಯಲ್ ಅಲ್ವಾ ಇರೋದು. ಹಾಗಾಗಿ 2 into 10 ಫ್ಯಾಕ್ಟೋರಿಯಲ್ನ ನಾವು 10 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್ ಇಂಟು 9 ಫ್ಯಾಕ್ಟೋರಿಯಲ್ ಪ್ಲಸ್ 10 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 9 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್ ಅಂತ ಬರ್ಕೋಬೋದು. ಯಾಕೆ ಅಂತಂದರೆ 1 factorial into 9 factorial is value becomes same, 9 factorial into 1 factorial value becomes same, divided by is divided by divisible by 10 factorial ಅಂತಂದ್ರೆ ವ್ಯಾಲ್ಯೂ ವಿಲ್ ಬಿ ಸೇಮ್ ಆಗ್ತಾ ಹೋಗೋದ್ರಿಂದ 2 into 10 factorial divided by 9 factorial into 1 factorial can be splitted into 10 factorial divided by 1 factorial into 9 factorial plus 10 factorial divided by 9 factorial into 1 factorial. In the same way 2 into 10 factorial divided by 3 factorial into 7 factorial can be splitted into two types. 10 factorial divided by 3 factorial into 7 factorial, 10 factorial divided by 7 factorial into 3 factorial ಅಂತ ಬರ್ಕೋಬಹುದು ಈ ಟರ್ಮ್ನ. ಹಾಗೆ 1 into 10 factorial becomes 10 factorial divided by 5 factorial into 5 factorial is equals to 2 to the power of a divided by b factorial ಆಗ್ತಾ ಹೋಗುತ್ತೆ. ಈಗ 10 factorial divided by 1 factorial 9 factorial can be written as 10c9 ಅಂತ ಬರೀಬಹುದು. ಹಾಗೆ 10 factorial divided by 9 factorial into 1 factorial can be written as 10 factorial divided by 10 minus 1 factorial into 1 factorial ಇರೋದ್ರಿಂದ 10c1 ಅಂತ ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಹಾಗೆ 10 factorial divided by 3 factorial into 7 factorial, 10 factorial divided by 10 minus 7 factorial into 7 factorial ನ 10c7 ಅಂತ ಬರೀಬಹುದು. ಹಾಗೆ 10 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 7 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ನ 10c3, 10 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಫ್ಯಾಕ್ಟೋರಿಯಲ್ ಇಂಟು 5 ಫ್ಯಾಕ್ಟೋರಿಯಲ್ನ 10c5 ಈಸ್ ಈಕ್ವಲ್ಸ್ ಟು 2 to the power of a ಡಿವೈಡೆಡ್ ಬೈ b ಫ್ಯಾಕ್ಟೋರಿಯಲ್ ಆಗ್ತಾ ಹೋಗಿದೆ. ಹಾಗಾದ್ರೆ ವಿ ನೋ ದಟ್ ದ ಪ್ರಾಪರ್ಟಿ ಬೈನಾಮಿಯಲ್ ಕೋಎಫಿಷಿಯೆಂಟ್ಸ್ ಅಲ್ಲಿ ನಾವು ಒಂದು ಪ್ರಾಪರ್ಟಿ ನೋಡ್ತಾ ಇದ್ವಿ ಬೈನಾಮಿಯಲ್ ಥಿಯರಮ್ಸ್ ಅಲ್ಲಿ, c1 plus c3 plus c5 plus c7 so on up to c9 plus so on. ಹೀಗಿದ್ದಾಗ 2 to the power of n minus 1 ಆಗ್ತಾ ಹೋಗುತ್ತೆ. ಸಮ್ ಆಫ್ ದ ಆಡ್ ಕೋಎಫಿಷಿಯೆಂಟ್ಸ್ ಆಫ್ ಬೈನಾಮಿಯಲ್ ವೇರಿಯೇಬಲ್ಸ್ ಏನಾಗ್ತಾ ಇದೆ, 2 to the power of n minus 1 ಆಗ್ತಾ ಇದೆ. ಹಾಗಾದ್ರೆ ಇಲ್ಲೂ ಅಷ್ಟೇ 10c1 plus 10c3 plus 10c5 plus 10c7 plus 10c9 is equals to 2 to the power of 10 minus 1 ಆಗುತ್ತೆ. 2 to the power of 10 minus 1 ಅಂದ್ರೆ ವ್ಯಾಲ್ಯೂ ಏನಾಯ್ತು, 2 to the power of 9 divided by 10 factorial which will be equals to 2 to the power of a divided by b factorial. ಹಾಗಾದ್ರೆ a ನ ವ್ಯಾಲ್ಯೂ ಏನಾಗ್ತಾ ಇದೆ, 9 ಆಗ್ತಾ ಇದೆ, b ನ ವ್ಯಾಲ್ಯೂ ನಮಗೆ 10 ಆಗ್ತಾ ಇದೆ. ಹಾಗಾದ್ರೆ ಆರ್ಡರ್ಡ್ ಪೇರ್ a, b is equals to 9, 10 ಆಗ್ತಿರೋದ್ರಿಂದ ಆಪ್ಷನ್ ಏನಾಗ್ತಾ ಇದೆ, ಆಪ್ಷನ್ ಸಿ is the correct options ಆಗ್ತಾ ಇದೆ. In the next questions, yes, in this question for 2 is less than or equals to r less than or equals to n r plus closed interval 2 into n r minus 1 plus closed interval n r minus 2 is equals to r value options ಏನಾಗ್ತದೆ, n plus 1 r minus 1 r 2 into n plus 1 r plus 1 r 2 into n plus 2 r to n plus 2 r ಆಗುತ್ತಾ ಚೆಕ್ ಮಾಡ್ತಾ ಹೋಗಬೇಕು. ಎಸ್ n, r stands for, here the n, r stands for ಈ ತರ ರೆಪ್ರೆಸೆಂಟೇಷನ್ಸ್ ಏನಾದರೂ ಇದೆ ಅಂತಂದ್ರೆ ನಾವು ಅದನ್ನು ಯಾವ ತರ ರೆಪ್ರೆಸೆಂಟ್ ಮಾಡ್ತಾ ಹೋಗ್ಬೋದು ಅಂದ್ರೆ NCR ಅಂತ ರೆಪ್ರೆಸೆಂಟ್ ಮಾಡ್ತಾ ಹೋಗ್ಬೋದು. ಹಾಗಾಗಿ
R ಸ್ಟ್ಯಾಂಡ್ಸ್ ಫಾರ್ NCR ಆಗ್ತಾ ಇದೆ. ಹಾಗಾಗಿ ಇಷ್ಟು ಈಕ್ವೇಶನ್ಸ್ ನಾವು ಯಾವ ಥರ ಬರೀತಾ ಹೋಗ್ಬೋದು, N, R ಪ್ಲಸ್ 2 NR minus 1 ಪ್ಲಸ್ NR ಪ್ಲಸ್ 2 is equals to NCR ಪ್ಲಸ್ 2 NCR minus 1 ಪ್ಲಸ್ NCR minus 2 ಅಂತ ಬರೀತಾ ಹೋಗ್ಬೋದು. ಹಾಗಾದ್ರೆ ಈ 2 NCR minus 1 ಕ್ಯಾನ್ ಬಿ ಸ್ಪ್ಲಿಟೆಡ್ ಇಂಟು NCR minus 1 ಪ್ಲಸ್ NCR minus 1 ಅಂತ ಬರ್ಕೋಬಹುದು. ಹಾಗಾಗಿ NCR ಪ್ಲಸ್ NCR minus 1 ಪ್ಲಸ್ NCR minus 1 ಪ್ಲಸ್ NCR minus 2 ಆಗ್ತಾ ಹೋಗುತ್ತೆ. ವಿ ನೋ ದಟ್ ದ ಪ್ರಾಪರ್ಟಿ NCR ಪ್ಲಸ್ NCR minus 1 ಏನಾದರೂ ಈಕ್ವೇಶನ್ಸ್ ಇತ್ತು ಅಂತಂದ್ರೆ ನಾವು ಅದನ್ನ N+1CR ಅಂತ ಬರಿತಾ ಹೋಗ್ಬೋದು. ಹಾಗಾಗಿ we know this property. By using this property we have to transform this one into N+1 into R minus 1 ಅಂತ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಹೇಗೆ NCR ಪ್ಲಸ್ NCR minus 1 ನಾವು N+1CR ಅಂತ ಬರಿತಿದೀವಿ ಅಂದಾಗ N ಸೇಮ್ ಇದೆ, ಹಾಗಾಗಿ N+1 ಆಗಿ ಆಗುತ್ತೆ. R minus 1 ಮೈನಸ್ R minus of -1 ಅಲ್ವಾ. R minus 2 ನಾವು ಯಾವ ತರ ಬರಿತಾ ಹೋಗ್ಬೋದು, R minus 1 -1 ಅಂತ ಬರೀಬಹುದು. ಹಾಗಾಗಿ ದಿಸ್ ಒನ್ ಈಸ್ ಆನ್ R ಟರ್ಮ್ ಆಯ್ತು ಅಂದ್ರೆ -1 ಟರ್ಮ್ ಫಾರ್ಮೆಟ್ ಅಲ್ಲಿ ಇದೆ. ಹಾಗಾಗಿ N+1CR -1 ಆಗುತ್ತೆ. ಹಾಗಾಗಿ N+1CR ಪ್ಲಸ್ N+1CR -1 ಅಗೇನ್ ನಾವೇನಂತ ಬರೀಬಹುದು, N+1+1CR ಅಂತ ಬರೀಬಹುದು. ಹಾಗಾಗಿ N+2CR ಆಗುತ್ತೆ. ಹಾಗಾದ್ರೆ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ N+2R ಅಂತ ಬರೀಬಹುದು. ಹಾಗಾದ್ರೆ ಆಪ್ಷನ್ಸ್ ಯಾವ್ದಾಗ್ತಾ ಇದೆ, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆಪ್ಷನ್ಸ್ ಆಗ್ತಾ ಇದೆ. ಇನ್ ದ ನೆಕ್ಸ್ಟ್ ಕ್ವಶನ್ಸ್ ಅಲ್ಲಿ ನೋಡ್ತಾ ಹೋಗೋಣ. Yes, in this question, 6 digit numbers can be formed from the digits 0, 1, 3, 5, 7 and 9 which are divisible by 10 and no digit is repeated is. Option A 24 ಆಗುತ್ತಾ, 120 ಆಗುತ್ತಾ, 240 ನಂಬರ್ ಆಫ್ ಲೆಟರ್ಸ್ ನಂಬರ್ಸ್ಗಳು ಸಿಗುತ್ತಾ, ಅಥವಾ 160 ನಂಬರ್ ಆಫ್ ನಂಬರ್ಸ್ಗಳು ನಮಗೆ ಸಿಗ್ತಾ ಹೋಗುತ್ತಾ, ಫಾರ್ಮ್ ಆಗುತ್ತಾ ಅನ್ನೋದನ್ನ ಚೆಕ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಇಲ್ಲಿ ನಾವು ಎಷ್ಟು ನಂಬರ್ 6 digit number of numbers can be formed. Here the 6 digit number of numbers can be formed from the numbers 0, 1, 3, 5, 7 and 9. Here 0, 1, 3, 5, 7, 9 ನಂಬರ್ಸ್ ಗಳನ್ನ ಯೂಸ್ ಮಾಡಿಕೊಂಡು ನಾವು 6 digit ನಂಬರ್ಗಳನ್ನ ನಾವಿಲ್ಲಿ ಫಾರ್ಮೇಟ್ ಮಾಡಬೇಕಾಗಿದೆ. ಹಾಗಾದ್ರೆ ಆ ನಂಬರ್ಗಳು ಏನಾಗಿರ್ಬೇಕು, ವಿಚ್ ಇಸ್ ಡಿವಿಸಿಬಲ್ ಬೈ 10 ಆಗಿರ್ಬೇಕು. ಹಾಗಾದ್ರೆ ನಂಬರ್ ಆಫ್ ನಂಬರ್ಸ್, how many number of numbers can be formed from these numbers ಅಂತ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಹಾಗಾದ್ರೆ 24 ನಂಬರ್ ಆಫ್ ನಂಬರ್ ಸಿಗುತ್ತಾ, 120 ನಂಬರ್ ಆಫ್ ನಂಬರ್ ಸಿಗುತ್ತಾ, ಆರ್ 240 ನಂಬರ್ ಆಫ್ ನಂಬರ್ ಸಿಗುತ್ತಾ, ಆರ್ 160 ನಂಬರ್ ಆಫ್ ನಂಬರ್ ಸಿಗುತ್ತಾ, ಚೆಕ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಇಲ್ಲಿ ಕ್ವಶನ್ಸ್ ಕೊಡ್ತಾ ಇದ್ರೆ 6 digit numbers can be formed from the 0, 1, 3, 5, 7 and 9. Here the number of numbers is 1, 2, 3, 4, 5, 6. ಹಾಗಾದ್ರೆ ಎಷ್ಟಿದೆ ನಮಗೆ ಇಲ್ಲಿ 6 ನಂಬರ್ಸ್ ಇದೆ. ಅಂಡ್ ಇಟ್ ಕ್ಯಾನ್ ಬಿ ಡಿವಿಸಿಬಲ್ ಬೈ 10. ಈ ನಂಬರ್ ಏನಾಗಿರ್ಬೇಕು, 6 digit ನಂಬರು ಕ್ಯಾನ್ ಬಿ ಡಿವಿಸಿಬಲ್ ಬೈ 10 ಆಗಿರ್ಬೇಕು. ಹಾಗಾದ್ರೆ ನಮಗೆ ಯೂನಿಟ್ ಪ್ಲೇಸ್ ಅಲ್ಲಿ ನಮಗೆ 0 ಕ್ಯಾನ್ ಬಿ ಫಿಲ್ಡ್. 0 ಅನ್ನೋದನ್ನ ನಾವು ಆಲ್ರೆಡಿ ಫಿಲ್ ಮಾಡಲೇಬೇಕು. ಹಾಗಾದ್ರೆ ರಿಮೈನಿಂಗ್ ಲೆಟರ್ಸ್ ಎಷ್ಟಿದಾವೆ, 0 ಫಿಲ್ ಆಯ್ತು ಅಂತಂದ್ರೆ 1, 2, 3, 4, 5, 6 ಅಲ್ವಾ. ಹಾಗಾದ್ರೆ ನಾವಿಲ್ಲಿ ಮೆನ್ಷನ್ ಮಾಡ್ತಾ ಇದ್ರೆ ನೋ ಡಿಜಿಟ್ ಈಸ್ ರಿಪೀಟೆಡ್. ಡಿಜಿಟ್ ಅನ್ನ ನಾವು ಇಲ್ಲಿ ರಿಪೀಟ್ ಮಾಡೋ ಹಾಗಿಲ್ಲ ಅಂದಾಗ ಫಸ್ಟ್ ಪ್ಲೇಸ್ ಅಲ್ಲಿ ನಾವು 1, 3, 5, 7, 9 ಅಲ್ಲಿ ಯಾವ ನಂಬರ್ಸ್ ಬೇಕಾದ್ರೂ ಸೆಲೆಕ್ಷನ್ ಮಾಡ್ಕೋಬಹುದು. ಹಾಗಾಗಿ ಎಷ್ಟು ವೇಸ್ ಅಲ್ಲಿ ಫಿಲ್ ಮಾಡಬಹುದು, 5 ways ಅಲ್ಲಿ ನಾವು ಫಸ್ಟ್ ಡಿಜಿಟ್ ಅನ್ನ ಫಿಲ್ ಮಾಡ್ತಾ ಹೋಗ್ಬೋದು. ಹಾಗಾದ್ರೆ ಸೆಕೆಂಡ್ ಪ್ಲೇಸ್ ನ ನಾವು ರಿಮೈನಿಂಗ್ 1, ಸಪೋಸ್ 1 ಏನಾದ್ರೂ ಫಿಲ್ ಮಾಡಿದೀವಿ ಅಂತಂದ್ರೆ ರಿಮೈನಿಂಗ್ ಲೆಟರ್ಸ್ ಎಷ್ಟಾಗ್ತಾ ಇದೆ, ರಿಮೈನಿಂಗ್ 1, 2, 3, 4 ಲೆಟರ್ಸ್ಗಳಿದಾವೆ, 4 ನಂಬರ್ಸ್ಗಳಿದಾವೆ. ಆ 4 ನಂಬರ್ಸ್ಗಳನ್ನ ಯಾವ್ದು ಬೇಕಾದ್ರೂ ನಾವಿಲ್ಲಿ ಫಿಲ್ ಮಾಡ್ತಾ ಹೋಗ್ಬೋದು. ಹಾಗಾದ್ರೆ ಇಲ್ಲಿ ನಾವು ಎಷ್ಟು ನಂಬರ್ಸ್ ಅಲ್ಲಿ ಫಿಲ್ ಮಾಡ್ಬೋದು, 1, 3, 5, 7, 9 ಅಲ್ಲಿ ನಾವು ಫಸ್ಟ್ ಪ್ಲೇಸ್ ನ ಫಿಲ್ ಮಾಡಿದೀವಿ ಅಂದ್ರೆ ಸೆಕೆಂಡ್ ಪ್ಲೇಸ್ ಅಲ್ಲಿ 3, 5, 7, 9 ಯಾವ್ದು ಬೇಕಾದ್ರೂ ಫಿಲ್ ಮಾಡ್ತಾ ಹೋಗ್ಬೋದು. ಸಪೋಸ್ 3 ನ ಫಿಲ್ ಮಾಡಿದ್ವಿ ಅಂತಂದ್ರೆ ಥರ್ಡ್ ಪ್ಲೇಸ್ ಅಲ್ಲಿ 5, 7, 9 ನ ಫಿಲ್ ಮಾಡ್ಬೋದು. ಹಾಗೆ ಫೋರ್ತ್ ಪ್ಲೇಸ್ ಅಲ್ಲಿ ನಾವು 7 ಮತ್ತೆ 9 ನ ಫಿಲ್ ಮಾಡಬಹುದು. ಹಾಗೆ ಲಾಸ್ಟ್ ಪ್ಲೇಸ್ ಅಲ್ಲಿ ನಾವು 9 ನ ಫಿಲ್ ಮಾಡಬಹುದು. ಹಾಗಾಗಿ ಫಸ್ಟ್ ಪ್ಲೇಸ್ ಅಲ್ಲಿ 5 ways ಅಲ್ಲಿ ಫಿಲ್ ಮಾಡಿದ್ರೆ ಸೆಕೆಂಡ್ ಪ್ಲೇಸ್ ಅಲ್ಲಿ 4 ways ಅಲ್ಲಿ ಫಿಲ್ ಮಾಡಬಹುದು, ಥರ್ಡ್ ಪ್ಲೇಸ್ ಅಲ್ಲಿ 3 ways ಫಿಲ್ ಮಾಡಬಹುದು, ಫೋರ್ತ್ ಪ್ಲೇಸ್ ಅಲ್ಲಿ 2 ways ನ ಫಿಲ್ ಮಾಡಬಹುದು, ಲಾಸ್ಟ್ ಪ್ಲೇಸ್ ಅಲ್ಲಿ ನಾವು 1 ways ಅಲ್ಲಿ ನಾವು ಫಿಲ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ಆಪ್ಷನ್ಸ್ ಏನಾಗ್ತಾ ಹೋಗುತ್ತೆ, 5 into 4 into 3 into 2 into 1. ಹಾಗಾಗಿ 5 factorial ways ಅಲ್ಲಿ ನಾವು ಫಿಲ್ ಮಾಡೋದ್ರಿಂದ
120 is the 5 4s are 20, 20 into 3 60, 60 2s are 120, 120 into 1 ಅಂದರೆ 1 ಆಗ್ತಾ ಹೋಗುತ್ತೆ. ಹಾಗಾದ್ರೆ ಆಪ್ಷನ್ಸ್ ಏನಾಗ್ತಾ ಇದೆ, 120 number of numbers can be formed from the number 0, 1, 3, 5, 7 and it can be divisible by 10 only. ಹಾಗಾಗಿ ಆಪ್ಷನ್ಸ್ ಏನಾಗ್ತಾ ಇದೆ, 120 ಆಪ್ಷನ್ಸ್ ಇಸ್ ದ ರೈಟ್ ಆಪ್ಷನ್ಸ್ ಆಗ್ತಾ ಇದೆ. ದ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. Yes, in this question, the number of permutations of the letters of the word assassination when they begin with 2 N's is. ಇಲ್ಲಿ ಕ್ವಶನ್ ಕೇಳ್ತಾ ಇದ್ದಾರೆ, ಅಸಾಸಿನೇಷನ್ ಅನ್ನೋ ವರ್ಡ್ ಇಂದ ನಾವು ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಎಷ್ಟಾಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕಾಗಿದೆ. ಹಾಗೆ ಇನ್ನೊಂದು ಮೆನ್ಷನ್ ಮಾಡ್ತಾ ಇದ್ದಾರೆ, ವೆನ್ ದೇ ಬಿಗಿನ್ ವಿತ್ ಸ್ಟಾರ್ಟ್ ವಿತ್ ಏನಾಗಿರ್ಬೇಕು, ಆ ನಂಬರ್ ರಿಅರೇಂಜ್ಮೆಂಟ್ಸ್ ಏನಾಗಿರ್ಬೇಕು ಅಂದ್ರೆ 2 Nಗಳಿಂದನೇ ಸ್ಟಾರ್ಟ್ ಆಗಿರ್ಬೇಕು. ಇಟ್ ಮೀನ್ಸ್ 2 N's ಟುಗೆದರ್. 2 N's ಟುಗೆದರ್ ಅಂತ ಅಂದಾಗ ಆಪ್ಷನ್ಸ್ ಏನಾಗ್ತಾ ಹೋಗುತ್ತೆ ಚೆಕ್ ಮಾಡ್ತಾ ಹೋಗೋಣ. ಆಪ್ಷನ್ಸ್ ಏನಿದೆ, 10 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್, 11 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್, ಹಾಗೆ 11 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್, ಹಾಗೆ 13 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ ಆಗ್ತಾ ಹೋಗುತ್ತಾ ಚೆಕ್ ಮಾಡ್ತಾ ಹೋಗಬೇಕು. ಹಾಗಾದ್ರೆ ಹಿಯರ್ ದ ಅಸಾಸಿನೇಷನ್ ವರ್ಡ್ ಈಸ್ ಅ 13 number of letters are there. 1 2 3 4 5 6 7 8 9 10 11 12 13. ಹಾಗಾದ್ರೆ ಅಸಾಸಿನೇಷನ್ ಅನ್ನೋ ವರ್ಡ್ ಅಲ್ಲಿ ನಮಗೆ 13 ನಂಬರ್ ಆಫ್ ಲೆಟರ್ಸ್ ಗಳಿದೆ. ಹಾಗಾದ್ರೆ ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನಮಗೆ ಒಂದು ಫಾರ್ಮುಲಾ ಆಯ್ತು. ಹಿಯರ್ ದ ಅವರು ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ವಿ, ದ n things are taken all at a time, the number of permutations p of one like kinds, q of one second kind and q r of third kind ಅಂತ ಅಂದಾಗ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ p ಫ್ಯಾಕ್ಟೋರಿಯಲ್ q ಫ್ಯಾಕ್ಟೋರಿಯಲ್ r ಫ್ಯಾಕ್ಟೋರಿಯಲ್ ಅಂತ ಫಾರ್ಮುಲಾ ನೋಡಿದ್ವಿ, ಹೌದಲ್ವಾ? ಹಾಗಾದ್ರೆ ಇದೇ ಫಾರ್ಮುಲಾನಲ್ಲಿ ಇಲ್ಲಿ ನಾವು ಯೂಸ್ ಮಾಡ್ತಾ ಇದೀವಿ. ಹಾಗಾದ್ರೆ ಇಲ್ಲಿ ಟೋಟಲ್ ನಂಬರ್ ಆಫ್ ಪರ್ಮಿಟೇಷನ್ಸ್ ಏನಾಗ್ತಾ ಹೋಗುತ್ತೆ, n ಫ್ಯಾಕ್ಟೋರಿಯಲ್ n ಅಂದ್ರೆ n is equals to 13 ಆಗ್ತಾ ಇದೆ. ಹಾಗಾಗಿ 13 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 1 ಫ್ಯಾಕ್ಟೋರಿಯಲ್ ಅಂಡ್ 1 ಫ್ಯಾಕ್ಟೋರಿಯಲ್. ಯಾಕೆ ಅಂತಂದ್ರೆ ನಂಬರ್ ಆಫ್ ಏಸ್ ಎಷ್ಟಿದೆ, 1 2 3. ಹಾಗಾದ್ರೆ 3 ನಂಬರ್ ಆಫ್ ಏಸ್ ಇದೆ, 4 ಡಿಫರೆಂಟ್ ಎಸ್ ಇದೆ, 2 N's ಇದೆ, 2 I's ಇದೆ, ಹಾಗಾಗಿ 1 T ಇದೆ, 1 O ಇದೆ. ಹಾಗಾಗಿ ಇಲ್ಲಿ ಅವರು ದೇ ಸ್ಟಾರ್ಟ್ ಬಿಗಿನ್ ವಿತ್ begin with 2 N's ಅಂತ ಅಂದಾಗ ವಿ ಹ್ಯಾವ್ ಟು ಲೆಫ್ಟ್ ವಿತ್ 2 Nಗಳನ್ನ ನಾವು ಇಲ್ಲಿ ಬಿಡ್ತಾ ಹೋಗ್ಬೇಕು. 2 Nಗಳನ್ನ ಬಿಟ್ಟರೆ ರಿಮೈನಿಂಗ್ 13 ಮೈನಸ್ 2 ಅಂದ್ರೆ ವ್ಯಾಲ್ಯೂ ಏನಾಗುತ್ತೆ, 11 ಆಗ್ತಾ ಇದೆ. ಹಾಗಾದ್ರೆ ನಾವು ಅರೇಂಜ್ಮೆಂಟ್ಸ್ ಮಾಡ್ತಾ ಇರೋದು ಫಸ್ಟ್ ಪ್ಲೇಸ್ಗಳನ್ನು ನಾವು ಎನ್ನಿಂದಾನೇ ಬಿಗಿನ್ ಮಾಡಬೇಕು. ರಿಮೈನಿಂಗ್ 11 ಲೆಟರ್ಸ್ಗಳನ್ನು ನಾವು ರಿಅರೇಂಜ್ಮೆಂಟ್ಸ್ ಮಾಡ್ತಾ ಹೋಗಬೇಕು. ಹಾಗಾದ್ರೆ ರಿಮೈನಿಂಗ್ ರಿಅರೇಂಜ್ಮೆಂಟ್ಸ್ಗಳನ್ನು ಮಾಡಬೇಕು ಅಂದ್ರೆ 11 ಫ್ಯಾಕ್ಟೋರಿಯಲ್ p of one like kind, q of one like kind, r of one like kind ಅಂತ ಹೇಳಿದಾಗ ಎಷ್ಟು ಟಿ ಎಸ್ ಇದೆ, 3 A's ಇದೆ, ಹಾಗೆ 4 SS ಇದೆ, ಹಾಗೆ 2 I's ಇರೋದ್ರಿಂದ ನೆಕ್ಸ್ಟ್ 1 T ಇರೋದು, ಹಾಗೆ 1 O ಇರೋದ್ರಿಂದ ವಿ ಹ್ಯಾವ್ ಟು ಎಂಟರ್ 1 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್ ಅಂತ ಬರೀತಾ ಹೋಗ್ಬೋದು. ಹಾಗಾದ್ರೆ ಆಪ್ಷನ್ಸ್ ಏನಾಗ್ತಾ ಆಗುತ್ತೆ, 2 N's ಬಿಗಿನ್ ವಿತ್ ದಿಸ್ ಅಂತ ಅಂದಾಗ ಫ್ಯಾಕ್ಟೋರಿಯಲ್ 11 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಸ್ ದ ಆಪ್ಷನ್ ಆಗ್ತಾ ಇರುತ್ತೆ. ಹಾಗಾದ್ರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆಪ್ಷನ್ಸ್ ಆಗ್ತಾ ಇದೆ. ಹಾಗಾದ್ರೆ ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ವೆನ್ ದೇ ಬಿಗಿನ್ ವಿತ್ 2 N's is 11 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಸ್ ದ ಕರೆಕ್ಟ್ ಆಪ್ಷನ್ ಈಸ್ ಸಿ ಆಗ್ತಾ ಇದೆ. ಹಾಗಾದ್ರೆ ನೆಕ್ಸ್ಟ್ ಒಂದು ಕ್ವಶನ್ಸ್ ನೋಡೋಣ. ಎಸ್, ಇನ್ ದಿಸ್ ಕ್ವಶನ್ NC4, NC5, NC6 are in AP, then the value of n is 14 or 7, 11, 17, 8. ವ್ಯಾಲ್ಯೂ ಆಫ್ n ಅನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡ್ಕೋಬೇಕು. ಅವ್ರು ಮೆನ್ಷನ್ ಮಾಡ್ತಾ ಇದ್ದಾರೆ NC4, NC5, NC6 ಆರ್ ಇನ್ AP. NC4, NC5, NC6 ಆರ್ ಇನ್ AP ಅಂದಾಗ ವಿ ನೋ ದಟ್ ದ ಪ್ರಾಪರ್ಟಿ ABC ಆರ್ ಇನ್ AP ಆಗಿದೆ. ಅಂದ್ರೆ 2B is equals to A plus C is the AP conditions. ಹಾಗಾಗಿ ನಾವಿಲ್ಲಿ B ಪ್ಲೇಸ್ ಅಲ್ಲಿ ಏನಿದೆ, NC5 ಇದೆ. ಹಾಗಾಗಿ 2 into NC5 is equals to NC4 plus NC6. NC5 ಅಂದ್ರೆ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n minus 5 ಫ್ಯಾಕ್ಟೋರಿಯಲ್ ಇಂಟು 5 ಫ್ಯಾಕ್ಟೋರಿಯಲ್, ಹಾಗೆ is equals to n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n minus 4 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್. NC6 ಅಂದ್ರೆ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n minus 6 ಫ್ಯಾಕ್ಟೋರಿಯಲ್ ಇಂಟು 6 ಫ್ಯಾಕ್ಟೋರಿಯಲ್ ಬರ್ಕೋಬಹುದು. ಹಾಗೆ here we have to take the n factorial as common side.
ಎರಡು n ಫ್ಯಾಕ್ಟೋರಿಯಲ್ನ ಕಾಮನ್ ಆಗಿ ತಗೊಂಡ್ವಿ ಅಂದರೆ ನಾವು ಆರ್ ಎಚ್ ಎಸ್ ಅಲ್ಲಿ ಏನಾಗ್ತಾ ಹೋಗುತ್ತೆ 1 ಡಿವೈಡೆಡ್ ಬೈ n ಮೈನಸ್ 4 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್ ಪ್ಲಸ್ 1 ಡಿವೈಡೆಡ್ ಬೈ n ಮೈನಸ್ 6 ಫ್ಯಾಕ್ಟೋರಿಯಲ್ ಇಂಟು 6 ಫ್ಯಾಕ್ಟೋರಿಯಲ್ ಆಗ್ತಾ ಹೋಗುತ್ತೆ. ಹಾಗೆ ಇಯರ್ ದ n ಫ್ಯಾಕ್ಟೋರಿಯಲ್ ಗೆಟ್ ಕ್ಯಾನ್ಸಲ್ಸ್, ಎಲ್ ಎಚ್ ಎಸ್ ಎಲ್ ಆರ್ ಎಚ್ ಎಸ್ ಎಲ್ n ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ಸ್ ಮಾಡ್ಬೋದು. ಹಾಗಾದ್ರೆ ಎಲ್ ಎಚ್ ಎಸ್ ಎಲ್ ಉಳಿಯುವಂಥ ಟರ್ಮ್ಸ್ ಯಾವುದು 2 ಡಿವೈಡೆಡ್ ಬೈ n ಮೈನಸ್ 5 ಫ್ಯಾಕ್ಟೋರಿಯಲ್ ಅನ್ನು ನಾವು n ಮೈನಸ್ 5 ಇಂಟು n ಮೈನಸ್ 6 ಫ್ಯಾಕ್ಟೋರಿಯಲ್ ಅಂತ ಬರೀಬೋದು. ಇಂಟು 5 ಫ್ಯಾಕ್ಟೋರಿಯಲ್ ನಾವು 5 ಇಂಟು 4 ಫ್ಯಾಕ್ಟೋರಿಯಲ್ ಅಂತ ಬರ್ಕೋಬಹುದು. ಹಾಗೆ 1 divided by n minus 4 factorial can be written as 1 divided by n minus 4 into n minus 5 into n minus 6 factorial into 4 factorial plus 1 divided by n minus 6 factorial into 6 factorial can be written as 6 into 5 into 4 factorial. Here we have 2 divided by n minus 5 into n minus 6 factorial into 5 factorial can be written as 5 into 4 factorial is equals to 1 divided by n minus 4 factorial can be written as n minus 4 into n minus 5 into n minus 6 factorial into 4 factorial plus 1 divided by n minus 6 factorial as it is ಹಾಗೆ ಇಟ್ಕೊಳ್ತಾ ಇದ್ದೀನಿ. 6 factorial can be written as 6 into 5 into 4 factorial ಅಂತ ಬರ್ಕೋಬಹುದು. ಹಾಗಾದ್ರೆ in the RHS side n minus 6 factorial into 4 factorial n minus 6 factorial into 4 factorial ಕಾಮನ್ ಇರೋದ್ರಿಂದ ಎರಡರಿಂದ ನಾವು n minus 6 factorial divided by 4 factorial ನ ಕಾಮನ್ ಆಗಿ ಹೊರಗಡೆ ಇಟ್ಕೊಳ್ತಾ ಇದ್ದೀನಿ. ಇಟ್ಕೊಂಡ್ರೆ ಏನಾಗುತ್ತೆ 1 divided by n minus 6 factorial into 4 factorial ನ ಕಾಮನ್ ತಕೊಂಡ್ರೆ 1 divided by n minus 4 into n minus 5 ರಿಮೈನಿಂಗ್ ಆಗುತ್ತೆ ಪ್ಲಸ್ 1 divided by 6 into 5 ಅಂದರೆ ವ್ಯಾಲ್ಯೂ ಎಷ್ಟಾಗುತ್ತೆ 30 ಆಗ್ತಿರೋದ್ರಿಂದ 1 divided by 30 ಬರ್ತಾ ಇದೆ. ಹಾಗೆ 2 divided by n minus 5 into 5 factorial ನಾವು 4 factorial ಅಂತ ಬರೀಬೋದಾಗಿತ್ತಲ್ವಾ 5 into 4 factorial. ಹಾಗೆ n minus factorial ನ n minus 5 into n minus 6 factorial ಅಂತ ಬರ್ಕೊಂಡಿದ್ವಿ. ಹಾಗಾದ್ರೆ ಆರ್ ಎಚ್ ಎಸ್ ಅಲ್ಲಿ ನಮಗೆ n minus 6 factorial ಇದೆ, ಎಲ್ ಎಚ್ ಎಸ್ ಅಲ್ಲಿ ನಮಗೆ n minus 6 factorial into 4 factorial ಇದೆ. ಹಾಗಾದ್ರೆ ಎರಡೂ ಕ್ಯಾನ್ಸಲ್ ಮಾಡ್ಕೊಂಡ್ರೆ ರಿಮೈನಿಂಗ್ ಏನು ಉಳಿತಾ ಹೋಗುತ್ತೆ 2 divided by n minus 5 into 5 is equals to ಎಷ್ಟನ್ನು ಸಾಲ್ವ್ ಮಾಡ್ಕೊಂಡ್ರೆ ನಮಗೆ 30 plus n minus 4 into n minus 5 divided by 30 into n minus 4 into n minus 5 ಬರ್ತಾ ಹೋಗುತ್ತೆ. Here the n minus 5 and the n minus 5 get cancels. 5 ones are 5 6 30 get cancels. ಹಾಗಾಗಿ ರಿಮೈನಿಂಗ್ ಏನು ಹೇಳ್ತಾ ಹೋಗುತ್ತೆ 6 into n minus 5 4 ಆಯಿತು. ಹಾಗಾಗಿ ಈ 6 into n minus 4ನ ಎಲ್ ಎಚ್ ಎಸ್ ಸಿ ಕಳಿಸ್ಕೊಂಡ್ರೆ 2 into 6 into n minus 4 ಆಗುತ್ತೆ is equals to 30 into n into n n square n into 5 minus 5n minus 4 into n minus 4n 5 minus 5n minus 4n can be written as minus 9n minus 4 into minus 5 plus 20 ಆಯಿತು. ಹಾಗಾದರೆ 30 plus 20 ಅಂದರೆ 50 ಆಗುತ್ತೆ. ಆರ್ ಎಚ್ ಎಸ್ ಅಲ್ಲಿ ನಮಗೆ n ಸ್ಕ್ವೇರ್ ಮೈನಸ್ 9n ಪ್ಲಸ್ 50, ಎಲ್ ಎಚ್ ಎಸ್ ಅಲ್ಲಿ 6 2s are 12 12 into n 12n 12 4s are minus 48. ಇದಿಷ್ಟು ಟರ್ಮ್ನ ಎಲ್ ಎಚ್ ಎಸ್ ಸಿ ಆರ್ ಎಚ್ ಎಸ್ ಸಿ ಕಳಿಸ್ಕೊಂಡ್ರೆ n ಸ್ಕ್ವೇರ್ ಮೈನಸ್ 9n ಮೈನಸ್ 12n ಪ್ಲಸ್ 50 plus 48 is equals to 0. ಹಾಗಾಗಿ 50 plus 48 ಅಂದರೆ 98. Now we have to solve these quadratic equations. We have to get n is equals to 4 and n is equals to 7. ಹಾಗಾದ್ರೆ ಆಪ್ಷನ್ ಏನಾಗ್ತಾ ಇದೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆಪ್ಷನ್ಸ್ ಆಗ್ತಾ ಇದೆ. ಆಪ್ಷನ್ ಏನಾಗ್ತಾ ಇದೆ n ವ್ಯಾಲ್ಯೂ ಬಿಕಮ್ಸ್ 14 ಆರ್ 7 ವ್ಯಾಲ್ಯೂ ಬರುತ್ತೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. Yes, in this question a polygon has 90 diagonals. The number of sides are 15, 12, 30, 23. Yes, ಪಾಲಿಗನ್ ಅಲ್ಲಿ ನಮಗೆ ಎಷ್ಟು ಡಯಾಗ್ನಲ್ಸ್ ಇದೆ 90 ಡಯಾಗ್ನಲ್ಸ್ ಇದೆ. ಹಾಗಾದ್ರೆ ನಂಬರ್ ಆಫ್ ಸೈಡ್ಸ್ ಗಳು ಎಷ್ಟಿದಾವೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಹಾಗಾದ್ರೆ ವಿ ನೋ ದಟ್ ಪ್ರಾಪರ್ಟಿ ವಿತ್ ಪಾಲಿಗನ್ ಹ್ಯಾಸ್ n ಸೈಡ್ಸ್. ಪಾಲಿಗನ್ ಅಲ್ಲಿ ನಮಗೆ n ಸೈಡ್ಸ್ ಇದೆ ಅಂತಂದ್ರೆ ದೆನ್ ದ ನಂಬರ್ ಆಫ್ ಡಯಾಗ್ನಲ್ಸ್ ಫೈಂಡ್ ಔಟ್ ಮಾಡೋಕೆ ನಮಗೆ ಫಾರ್ಮುಲಾ ಇದೆ nc2 minus n. nc2 can be written as n factorial divided by n minus 2 factorial into 2 factorial minus n. they are already given the diagonals. ಹಾಗಾಗಿ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿಲ್ಲ ಡಯಾಗ್ನಲ್ಸ್ ಅನ್ನಲ್ಲ, n ಎಷ್ಟಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು, ನಂಬರ್ ಆಫ್ ಸೈಡ್ಸ್ ಗಳು ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಹಾಗಾದ್ರೆ 90 is equals to nc2 can be written as n factorial divided by n minus 2 factorial into 2 factorial minus n. Here the n factorial can be written as n into n minus 1 into n minus 2 factorial divided by n minus 2 factorial into 2 factorial ಇರುತ್ತೆ. ಅಲ್ಲಿ n minus 2 factorial n minus 2 factorial ಕ್ಯಾನ್ಸಲ್ ಆಗೋದ್ರಿಂದ n into n minus 1 divided by 2 minus n
ಉಳ್ಕೊಳ್ಳುತ್ತೆ. ಈಗ 2n ಅನ್ನು ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀವಿ ಅಂತಂದರೆ n ಇಂಟು n ಮೈನಸ್ 7 ಮೈನಸ್ 2n ಡಿವೈಡೆಡ್ ಬೈ 2 ಆಗುತ್ತೆ. ಎನ್ನನ್ನು ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀವಿ ಅಂದರೆ n ಇಂಟು n ಸ್ಕ್ವೇರ್, n ಇಂಟು 1 ಮೈನಸ್ 1 ಮೈನಸ್ n ಮೈನಸ್ 2n ಕ್ಯಾನ್ ಬಿ ರಿಟನ್ ಆಸ್ ಮೈನಸ್ 3n, n ಸ್ಕ್ವೇರ್ ಮೈನಸ್ 3n ಡಿವೈಡೆಡ್ ಬೈ 2 ಇಸ್ ಈಕ್ವಲ್ಸ್ ಟು 90. ಈ 2ನ 90 ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀವಿ ಅಂದರೆ n ಸ್ಕ್ವೇರ್ ಮೈನಸ್ 3n ಇಸ್ ಈಕ್ವಲ್ಸ್ ಟು 180 ಆಗುತ್ತೆ. ಈ 180ನ ಶಿಫ್ಟ್ ಮಾಡ್ಕೊಂಡ್ವಿ, n ಸ್ಕ್ವೇರ್ ಮೈನಸ್ 3n ಮೈನಸ್ 180 ಈಕ್ವಲ್ಸ್ ಟು 0 ಆಯಿತು. ಈಗೇನ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಆಗಿರೋದ್ರಿಂದ ಈ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ನ ಸಾಲ್ವ್ ಮಾಡಿಕೊಂಡ್ರೆ ನಮಗೆ n ಇಸ್ ಈಕ್ವಲ್ಸ್ ಟು 15, n ಇಸ್ ಈಕ್ವಲ್ಸ್ ಟು ಮೈನಸ್ 12 ಬರ್ತಾ ಹೋಗುತ್ತೆ. ಮೈನಸ್ 12 ಈಸ್ ನಾಟ್ ಕನ್ಸಿಡರ್ಡ್, ಹಾಗಾಗಿ n ಇಸ್ ಈಕ್ವಲ್ಸ್ ಟು 15 ಇಸ್ ದ ಆಪ್ಷನ್ಸ್ ಆಗ್ತಾ ಇದೆ. ಹಾಗಾದರೆ n ನಂಬರ್ ಆಫ್ ಸೈಡ್ಸ್ ಎಷ್ಟಿದೆ? 15 ಸೈಡ್ಸ್ ಇದೆ. ಸೊ these are some questions on permutations and combinations. Thank you for watching this.